Hello students, a very good morning to all of you. So myself, Syed Mahboob Basha anta. Okay, ನಾನು ಕೆಮಿಸ್ಟ್ರಿ ಲೆಕ್ಚರ್ ಆಗಿ ಇಲ್ಲಿ 7 ಇಯರ್ಸಿಂದ ಕೆಲಸ ಮಾಡ್ತಾ ಇದ್ದೀನಿ. ಸೊ ನಮ್ಮ ಕೆಮಿಸ್ಟ್ರಿ ಡಿಪಾರ್ಟ್ಮೆಂಟಲ್ಲಿ ನಾವು 3 ಜನ ಇದ್ದೀವಿ. ನಾನು ಬಂದುಬಿಟ್ಟು ಸೈಯದ್ ಮಹಬೂಬ್ ಬಾಷಾ ಅಂತ, ನೆಕ್ಸ್ಟು ಮಹೇಶ್ ಹೆಚ್ ಅಂತ, ಮತ್ತು ಮಂಜುನಾಥ್ ಹೆಚ್ ಅಂತ. ಓಕೆ, ಸೊ ನಾವು 3 ಜನ ಕೂಡ ಕೆಮಿಸ್ಟ್ರಿನ ಇಲ್ಲಿ ಡೀಲ್ ಮಾಡ್ತಾ ಇದ್ದೀವಿ. ಸೊ ಇವತ್ತು ನಾನು ನಿಮ್ಮ ಮುಂದ್ಗಡೆ ಬರೋದಕ್ಕೆ ಕಾರಣ, ಸೊ ನಿಮಗೆಲ್ಲ ಗೊತ್ತಾಯಿದೆ, ನೀವೆಲ್ಲ ಈಗ ವಿಶ್ವಮಾನವ ಕಾಲೇಜಿಗೆ ಜಾಯ್ನ್ ಆಗಿದ್ದೀರಾ. ಓಕೆ, ಅಡ್ವಾನ್ಸ್ ಅಡ್ಮಿಷನ್ ಆಗಿಬಿಟ್ಟು ಜಾಯ್ನ್ ಆಗಿದ್ದೀರಾ. ಸೊ ಈ ವಿಡಿಯೋ ಅಪ್ಲೋಡ್ ಆಗಿ ನಿಮ್ಮನ್ನು ರೀಚ್ ಮಾಡೋಷ್ಟೊತ್ತಿಗೆ ನಿಮ್ಮ 10th ರಿಸಲ್ಟ್ ಕೂಡ ಬಂದಿರುತ್ತೆ. ಸೊ ನಿಮ್ಮ 10th ರಿಸಲ್ಟ್ಗೆ ನನ್ನ ಕಡೆಯಿಂದ ಆಲ್ ದ ಬೆಸ್ಟ್. ಓಕೆ, ಸೊ ಇವತ್ತು ನಾನು ನಿಮ್ಮ ಮುಂದ್ಗಡೆ ಬರೋದಕ್ಕೆ ಕಾರಣ ಇಷ್ಟೇ. ಏನು ಅಂದರೆ, ಈಗ ನೀವು ಅಡ್ಮಿಷನ್ ಆಗಿದ್ದೀರಾ. ಅಡ್ಮಿಷನ್ ಆದಮೇಲೆ ನನ್ನಲ್ಲಿ ವರ್ಷ ಏನಾಗ್ತಾ ಇತ್ತು ಅಂದರೆ, ಅಡ್ಮಿಷನ್ ಆದ ತಕ್ಷಣ ನಾವು ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ತೀವಿ. ಕ್ಲಾಸ್ ಅಂದರೆ ಬ್ರಿಡ್ಜ್ ಕೋರ್ಸ್ ಅಂತ ಸ್ಟಾರ್ಟ್ ಮಾಡ್ತೀವಿ. ಓಕೆ, ಬಟ್ ಈ ವರ್ಷ ಕರೋನಾ ಎಫೆಕ್ಟ್ ಇರೋದ್ರಿಂದಾಗಿ ಅಡ್ಮಿಷನ್ ಆದರೂ ಕೂಡ ನಮಗೆ ಸರ್ಕಾರದಿಂದ ಯಾವುದೇ ರೀತಿಯ ಮಾರ್ಗಸೂಚಿ ಇನ್ನೂ ಬಂದಿರದಿರೋ ಕಾರಣ ನಮಗೆ ಕ್ಲಾಸ್ ಸ್ಟಾರ್ಟ್ ಮಾಡೋದಕ್ಕೆ ತೊಂದರೆ. ಓಕೆ, ಸೊ ಹಾಗಂತ ನಾವು ನೀವು ಸುಮ್ಮನಿರೋಕ್ಕೆ ಆಗೋದಿಲ್ಲ ಅಲ್ವಾ? ಹಾಗಾಗ್ಬಿಟ್ಟು ಸೊ ಇರೋಂಥ ವ್ಯವಸ್ಥೆಯಲ್ಲೇ ನಿಮ್ಮನ್ನು ರೀಚ್ ಮಾಡೋದಕ್ಕೆ ಹೇಗೆ ಸಾಧ್ಯ ಅಂತ ಯೋಚನೆ ಮಾಡಿದಾಗ ನಮಗೆ ಆಸರೆ ಆಗಿದ್ದೆ ಈ ಆನ್ಲೈನ್ ಕೋಚಿಂಗ್. ಓಕೆ, ಈ ಆನ್ಲೈನ್ ಕೋಚಿಂಗ್ ನಾವು ಇವತ್ತಿಂದ ಏನು ಸ್ಟಾರ್ಟ್ ಮಾಡ್ತಾ ಇಲ್ಲ. ಸೊ ಕರೋನಾ ಎಫೆಕ್ಟ್ ಸ್ಟಾರ್ಟ್ ಆದಮೇಲಿಂದ ನಮ್ಮ ಏನು ರೆಗ್ಯುಲರ್ ಸೆಕೆಂಡ್ ಇಯರ್ ಮಕ್ಕಳಿದ್ರು ಅವರಿಗೂ ಕೂಡ ನಾವು ಆನ್ಲೈನ್ ಕೋಚಿಂಗ್ ಕ್ಲಾಸಸ್ನ ಇದೇ ಥರ ಸ್ಟಾರ್ಟ್. ಓಕೆ, ಸೊ ಈಗ ವ್ಯವಸ್ಥೆ ನೋಡಿದರೆ ಇನ್ನೂ ಕಾಲೇಜ್ಗಳು ಓಪನ್ ಆಗೋದಕ್ಕೆ ಕಾಣಿಸ್ತಾ ಇರೋದ್ರಿಂದ ನಾವೇನು ಮಾಡಿದ್ವಿ ಅಂದರೆ, ಬ್ರಿಡ್ಜ್ ಕೋರ್ಸ್ನೂ ಕೂಡ ಎಷ್ಟು ಸಾಧ್ಯನೋ ಅಷ್ಟು ಆನ್ಲೈನಲ್ಲೇ ನಾವು ಮಕ್ಕಳಿಗೆ ರೀಚ್ ಆಗೋಣ ಅಂತ ಡಿಸೈಡ್. ಓಕೆ, ಸೊ ಇದರ ಪ್ರತಿಫಲವಾಗಿ ಇವತ್ತು ನಾವೆಲ್ಲರೂ ಕೂಡ ನಿಮ್ಮ ಮುಂದೆ ಬರೋದಕ್ಕೆ ಸಾಧ್ಯ ಆಗ್ತಾ ಇದೆ. ಸೊ ಥ್ಯಾಂಕ್ಸ್ ಫಾರ್ ಟೆಕ್ನಾಲಜಿ. ಓಕೆ, ಸೊ ಈಗ ಇಷ್ಟೆಲ್ಲ ಸಾಧ್ಯ ಆಗಿದ್ದು ಯಾವುದರಿಂದ ಅಂತ ನೀವೇನಾದರೂ ಯೋಚನೆ ಮಾಡಿದರೆ ನಿಮ್ಮ ಮೈಂಡಲ್ಲಿ ಸಡನ್ನಾಗಿ ಗೊತ್ತಾಗದೆ ಟೆಕ್ನಾಲಜಿ. ಓಕೆ, ಸೊ ನಿಮಗೆ ಗೊತ್ತಿರಲಿ, ಟೆಕ್ನಾಲಜಿ ಈಸ್ ಎ ಪಾರ್ಟ್ ಆಫ್ ಸೈನ್ಸ್. ಓಕೆ, ಸೊ ನಿಮಗೆಲ್ಲರಿಗೂ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸ್ಟೂಡೆಂಟ್ಸಿಗಾಗಿರ್ಬೋದು ಅಥವಾ ನಿಮ್ಮನ್ನು ಈ ಫೀಲ್ಡಿಗೆ ತಂದಂಥ ನಿಮ್ಮ ಪೇರೆಂಟ್ಸ್ಗೆ ಆಗಿರ್ಬೋದು, ಇಬ್ಬರಿಗೂ ಕೂಡ ನಾನು ಕಂಗ್ರ್ಯಾಚುಲೇಷನ್ಸ್ ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಯಾಕೆ ಅಂದರೆ ನೀವು ನಿಮ್ಮ ಜೀವನನ ಸೈನ್ಸ್ ಆಗಿ ಪರಿವರ್ತಿಸ್ಕೊಳ್ತಾ ಇದ್ದೀರ. ಹಾಗಾಗಿ ಓಕೆ, ನೀವು ಯು ಹ್ಯಾವ್ ಚೂಸ್ಡ್ ಸೈನ್ಸ್ ಆಸ್ ಯುವರ್ ಪ್ರೆಸೆಂಟ್ ಆ್ಯಂಡ್ ಫ್ಯೂಚರ್. So for that purpose, I am going to wish you a very good success in your present as well as in your future. Okay, so ನೋಡಿ, ಇಷ್ಟೆಲ್ಲ ಆವಿಷ್ಕಾರಗಳಾಗಲಿ, ಇಷ್ಟೆಲ್ಲ ಸಾಧನೆಗಳಾಗಲಿ, ಇಷ್ಟೆಲ್ಲ ಟೆಕ್ನಾಲಜಿಗಳಾಗಲಿ, ಇಷ್ಟೆಲ್ಲ ದೇಶ ಅಥವಾ ಇಡೀ ಪ್ರಪಂಚ ಮುಂದುವರಿತಾ ಇದೆ ಅಂದರೆ ಅದಕ್ಕೆ ಅಬ್ಸಲ್ಯೂಟ್ ಆಗಿ ಕಾರಣ ಯಾರು ಅಂದರೆ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ. ಓಕೆ, ಸೊ ಅಂಥ ಸೈನ್ಸ್ ಫೀಲ್ಡ್ನ ನೀವು ಆಯ್ಕೆ ಮಾಡ್ಕೊಂಡಿದ್ದೀರಾ. ಸೊ ನಿಮ್ಮ ಆಯ್ಕೆಗೆ ನನ್ನ ಒಂದು ಹ್ಯಾಟ್ಸ್ ಆಫ್. ಓಕೆ, ಸೊ ಇವತ್ತು ನಾನು ನಿಮ್ಮ ಮುಂದೆ ನಿಂತ್ಕೊಳ್ಳೋದಕ್ಕೆ ಕಾರಣ ಹೇಳಿದ್ದೀನಿ, ದಟ್ ಈಸ್ ಅ ಬ್ರಿಡ್ಜ್ ಕೋರ್ಸ್. ಬ್ರಿಡ್ಜ್ ಕೋರ್ಸ್ ಅಂದರೆ ಏನು? ಬ್ರಿಡ್ಜ್ ಅಂದರೆ ದಟ್ ಈಸ್ ಅ ಸೇತುವೆ ಅಂತ ಹೇಳ್ತೀವಿ ಅಲ್ವಾ? ಏನು ಸೇತುವೆ, ಯಾಕೆ ಅವಶ್ಯಕತೆ ಇದೆ ಸೇತುವೆ ಅಂದರೆ, ನೋಡಿ, ಯಾವುದೋ ಒಂದು ಕಡೆಯಿಂದ ಇನ್ನೊಂದು ಯಾವುದೋ ಡೆಸ್ಟಿನೇಷನ್ನ ನೀವು ರೀಚ್ ಆಗಬೇಕು ಅಂದರೆ ನಿಮಗೆ ಅಡೆತಡೆಗಳು ಉಂಟಾಗ್ತವೆ. ಈ ಅಡೆತಡೆಗಳು ಇಲ್ಲದೆ ನೀವು ಆ ಡೆಸ್ಟಿನೇಷನ್ನ ಸೇಫಾಗಿ ರೀಚ್ ಆಗಬೇಕು ಅಂದರೆ ನಿಮಗೆ ಒಂದು ಬ್ರಿಡ್ಜ್ನ ಅವಶ್ಯಕತೆ ಇದೆ. ಓಕೆ, ಸೋ ಫಾರ್ ನೀವು ನಿಮ್ಮ ಲೋಯರ್ ಕ್ಲಾಸಸ್ಸಿಂದ, ಐ ಮೀನ್ LKG ಇಂದ ಹಿಡಿದು ಅಪ್ ಟು 7th ವರೆಗೂ ಒಂದು ಸ್ಟೇಜ್ ಮುಗಿಸಿದ್ದೀರ. 7th ಆದಮೇಲೆ ಹೈಸ್ಕೂಲಿಗೆ ಸೇರಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಫೀಲ್ ಇರುತ್ತೆ. ಏನು ಅಂದರೆ, ಇಟ್ಸ್ ನಮ್ಮ ಲೋಯರ್ ಕ್ಲಾಸಸ್ ಎಲ್ಲ ಕಂಪ್ಲೀಟ್ ಆಯಿತು, ನಾವು ವಿ ಆರ್ ಇನ್ ಹೈಸ್ಕೂಲ್. ಹೈಸ್ಕೂಲ್ ಅಂದ ತಕ್ಷಣ ಒಂದು ಪ್ರೌಢ ಅನಿಸ್ತು. ಅಲ್ಲಿ ನಿಮಗೆ ತುಂಬ ಚೇಂಜಸ್ಗಳು ಆಗ್ತಾ ಇರುತ್ತೆ. ಓಕೆ, ಆಸ್ ವೆಲ್ ಆಸ್ ಇನ್ ಬಾಡಿ ಆ್ಯಂಡ್ ಇನ್ ಮೈಂಡ್. ಸೊ ಇವನ್ನೆಲ್ಲವನ್ನು ಒಗ್ಗಿಸ್ಕೊಂಡು ನೀವು ಸಕ್ಸಸ್ಫುಲ್ಲಿ ಆಗಿ 3 ಇಯರ್ಸ್ನ ಕಂಪ್ಲೀಟ್ ಮಾಡಿದಿರ ಹೈಸ್ಕೂಲ್ನಲ್ಲಿ. ದಟ್ ಮೀನ್ಸ್ 8th, 9th ಆ್ಯಂಡ್ 10th ಸ್ಟ್ಯಾಂಡರ್ಡ್. ಓಕೆ, ಸೊ ನೀವೀಗ 10th ಕಂಪ್ಲೀಟ್ ಮಾಡಾದ್ಮೇಲೆ ನಿಮ್ಮ ನೆಕ್ಸ್ಟ್ ಕಣ್ಣು ಎಲ್ಲಿ ಅಂದರೆ PUC ಮೇಲೆ ಇದೆ ಅಲ್ವಾ? ಬಟ್ PUC ಅಂದ ತಕ್ಷಣ ನೀವು ಸಡನ್ನಾಗಿ ಹಾಗೆ ಕ್ರಾಸ್ ಮಾಡ್ತೀವಿ ಅಂದ್ಕೊಳ್ಳೋದು ಸ್ವಲ್ಪ ಕಷ್ಟದ ಕೆಲಸ. ಯಾಕೆ ಅಂದರೆ, ನೀವು ಅಂದ್ಕೊಂಡಾಗೆ ಲೋಯರ್ ಕ್ಲಾಸಸ್ ಮತ್ತು ಹೈಸ್ಕೂಲ್ ನೀವೇನು ಕಂಪ್ಲೀಟ್ ಮಾಡ್ಕೊಂಡು ಬಂದ್ರಿ ಆ ಥರ PUC ಇರಲ್ಲ. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, PUC ಅನ್ನೋ ಘಟ್ಟ ಏನಿದೆ ಇದು ತುಂಬ ಇಂಪಾರ್ಟೆಂಟ್. ಮುಂಚೆ ಒಂದು ಕಾಲ ಇತ್ತು, ಅವಾಗ ಎಲ್ಲರೂ ಹೇಳ್ತಾ ಇದ್ರು ಏನು ಅಂದರೆ SSLC ಇಸ್ ಎ ಟರ್ನಿಂಗ್ ಪಾಯಿಂಟ್ ಅಂತೆ. ಓಕೆ,
ಬಟ್ ಈಗ SSLC ಹೆಂಗಾಗಿದೆ ಅಂದರೆ ನಿಮ್ಗೆ ಗೊತ್ತಿರಂಗೆ ಇಟ್ಸ್ ಎ ಬೇಸಿಕ್ ಅಂತಾರ. ಓಕೆ, ಸೊ ಟರ್ನಿಂಗ್ ಪಾಯಿಂಟ್ ಯಾವುದಕ್ಕೆ ಅಂದರೆ ನಿಮ್ಮ ನೆಕ್ಸ್ಟ್ ಲೈಫ್ನ ಚೂಸ್ ಮಾಡಬೇಕು. ಬಟ್ ಆ ನೆಕ್ಸ್ಟ್ ಲೈಫ್ನ ನೀವು ಸಕ್ಸಸ್ಫುಲಿ ಕಂಪ್ಲೀಟ್ ಮಾಡಬೇಕು, ರೀಚ್ ಆಗಬೇಕು ಅಂದರೆ ನಿಮಗೆ ಟರ್ನಿಂಗ್ ಪಾಯಿಂಟ್ ಇರೋದಿಲ್ಲ ಅಂದರೆ PUC. ಸೊ ಈ PUC ಏನು 2 ವರ್ಷ ಇದೆ, ಫಸ್ಟ್ ಇಯರ್ PUC ಆ್ಯಂಡ್ ಸೆಕೆಂಡ್ ಇಯರ್ PUC, ಇದರಲ್ಲೆಲ್ಲ ರಜೆಗಳು ಇವೆಲ್ಲ ತೆಗೆದುಬಿಟ್ರೆ ನಿಮಗೆ ಒಂದು 17 months, ಓಕೆ, 17 ತಿಂಗಳುಗಳ ಕಾಲ ನೀವು PUC ಅನ್ನೋ ಒಂದು ಚೌಕಟ್ಟಲ್ಲಿ ಇರಬೇಕು. ಸೊ ಈ PUC ಏನು 17 months ನೀವು ಇದ್ದೀರಾ, ಇದನ್ನು ಸಕ್ಸಸ್ಫುಲ್ಲಾಗಿ ನೀವು ಕಂಪ್ಲೀಟ್ ಮಾಡ್ಕೊಂಡಿದ್ದೆ ಆದರೆ, ಇದರಲ್ಲಿ ವಿಜಯಶಾಲಿ ಆಗಿದ್ದೆ ಆದರೆ, ನೆಕ್ಸ್ಟ್ 70 years ಏನಿದೆ ಅಲ್ಲ ಅದನ್ನು ನೀವು ಫ್ರೂಟ್ಫುಲ್ ಆಗಿ ಕಳೀಬೋದು. 17 ತಿಂಗಳು ನೀವು ಕಷ್ಟಪಟ್ಟಿದ್ದೆ ಆದರೆ ಈ 2 ವರ್ಷದಲ್ಲಿ ಇನ್ನು 70 ವರ್ಷ ನೀವು ತುಂಬ ಫ್ರೂಟ್ಫುಲ್ ಆಗಿ ನಿಮ್ಮ ಜೀವನ ನಡೆಸ್ಬೋದು ಅನ್ನೋದಕ್ಕೆ ಇದು. ಸೊ ಇಂಥ PUCಗೆ ನೀವು ಬರಬೇಕು ಅಂದರೆ ಸಡನ್ ಆಗಿ ಬಂದಾಗ ಸೊ ಏನು ಮಾಡಬೇಕು ಅಂದರೆ ಇದಕ್ಕೆ ಒಂದಷ್ಟು ಜ್ಞಾನ ಅಂತ ಬೇಕಾಗುತ್ತೆ ನಿಮಗೆ. ಈ ಜ್ಞಾನ ಎಲ್ಲ ನೀವು ಎಲ್ಲಿ ಪಡೆದಿರಬೇಕು ಅಂದರೆ ನೀವು ಲೋಯರ್ ಕ್ಲಾಸಲ್ಲಿ ಪಡೆದಿರಬೇಕು. ಲೈಕ್ ಬೇಸಿಕ್ಸ್ ಗೊತ್ತಿರಬೇಕು ನಿಮಗೆ, ಓಕೆ, ಅಥವಾ ಒಂದಷ್ಟು ಕಾನ್ಸೆಪ್ಟ್ಸ್ಗಳು ನಿಮಗೆ ಮನಗೊಂಡಿರಬೇಕು, ಅಂದರೆ ಮೈಂಡಲ್ಲಿ ಫಿಕ್ಸ್ ಆಗಿದೆ. ಅದು ಎಲ್ಲೇ ಬಂದರೂ ಕೂಡ ನಿಮಗೆ ಅದನ್ನು ಅಥೆಂಟಿಕೇಟೆಡ್ ಆಗಿ ಐಡೆಂಟಿಫೈ ಮಾಡೋಷ್ಟು ಕೆಪಾಸಿಟಿ ಬಂದಿರಬೇಕು. ಓಕೆ, ಸಮ್ಟೈಮ್ಸ್ ಏನಾಗುತ್ತೆ ಅಂದರೆ ನಾವು ಕ್ಯಾಶುಯಲ್ ಆಗಿ ಯಾವುದೋ ಟೈಮಲ್ಲಿ ಅಂಥ ಟಾಪಿಕ್ಸ್ಗಳನ್ನೆಲ್ಲ ಬಿಟ್ಬಿಟ್ಟಿರ್ತೀವಿ. ಸೊ ಹಂಗಂತೇಳಿ ಸಡನ್ನಾಗಿ 10th ಬಂತು, 10th ರಿಸಲ್ಟ್ ಆಯಿತು ಅಂತ ಹೇಳಿ ಫಸ್ಟ್ ಇಯರಿಗೆ ಬಂದ ತಕ್ಷಣ ಹಾಗೆ ಸ್ಟಾರ್ಟ್ ಆಗಿಬಿಟ್ರೆ ನಿಮಗೆಲ್ಲೋ ಒಂದು ಕಡೆ ಗಡಿಬಿಡಿ ಆಗುತ್ತೆ. ಒಂದಷ್ಟು ಜನ ಇಂಗ್ಲೀಷ್ ಮೀಡಿಯಮಿಂದ ಬಂದಿರ್ತೀರಾ, ಒಂದಷ್ಟು ಜನ ಕನ್ನಡ ಮೀಡಿಯಮಿಂದ ಬಂದಿರ್ತೀರಾ. ಕೆಲವರಿಗೆ ಇಲ್ಲಿಗೆ ಬಂದ ತಕ್ಷಣ ಫುಲ್ಲಿ ಇಂಗ್ಲೀಷು ಅಂತೇಳಿ ಗಾಬರಿ ಆಗೋ ಒಂದು ಸಿಚುಯೇಷನ್ ಕ್ರಿಯೇಟ್ ಆಗ್ಬೋದು. ಬಟ್ ನೆನ್ಪಿಟ್ಕೊಳ್ಳಿ, ಸೈನ್ಸ್ ಅಂತ ಬಂದಾಗ ಇದು ಕಂಪ್ಲೀಟ್ಲಿ ಇಂಗ್ಲೀಷ್. ಓಕೆ, ಸೊ ಹಂಗಂತ ನಾನು ಕನ್ನಡ ಮೀಡಿಯಂ ಮಗು, ನಾನು ಇಂಗ್ಲೀಷ್ ಮೀಡಿಯಂ ಮಗು ಅಂತ ನೀವು ಡಿಫ್ರೆನ್ಷಿಯೇಟ್ ಇಟ್ಕೊಳ್ಳೋಂಗೆ ಕಲಿಬೇಕು ಅನ್ನೋ ಒಂದು ಮಹದಾಸೆಯಿಂದ ಒಂದು ಪಕ್ಕ ಆದಂಥ ಒಂದು ನೇರ ನೋಟ ಇಟ್ಕೊಂಡು ನೀವು ಕಲ್ತಿದ್ದೆ ಆದರೆ ಯಾವುದು ಕೂಡ ಕಷ್ಟ ಇದೆ. ಫ್ರಮ್ ಟುಡೇ ಇಟ್ಸೆಲ್ಫ್ ಐ ಆಮ್ ಇನ್ಸಿಸ್ಟಿಂಗ್ ಯು ಗೈಸ್ ಟು ಲರ್ನ್ ಇಂಗ್ಲೀಷ್ ಪ್ರಾಪರ್ಲಿ ಸೊ ದ್ಯಾಟ್ ಯು ಕ್ಯಾನ್ ಸಕ್ಸೀಡ್ ಇನ್ ಯುವರ್ ಕಮಿಂಗ್ ಕ್ಲಾಸಸ್ ಆ್ಯಂಡ್ ಎಕ್ಸಾಮಿನೇಷನ್ಸ್ ಅಂತ. ಓಕೆ, ಸೊ ಕಲ್ತ್ಬಿಡಿ, ಏನೂ ಆಗಲ್ಲ. ಒಂದ್ಸತಿ ನೀವು ಬಿದ್ದರೆ, ನೀರಲ್ಲಿ ಬಿದ್ದರೆ ಹೇಗೆ ಈಜು ಕಲಿತೀವೋ ಆ ಥರ ಬಿದ್ದುಬಿಡಿ ಒಂದ್ಸತಿ, ಸೊ ದಟ್ ಯು ಕ್ಯಾನ್ ಎಂಜಾಯ್ ಎವ್ರಿಥಿಂಗ್. ಓಕೆ, ಸೊ ಅಲ್ಲೇ ಸೆಂಟೆನ್ಸ್ ಸ್ವಲ್ಪ ಇಂಗ್ಲೀಷಿಂದು ನಿಮಗೆ ತೊಂದರೆ ಆಗ್ತಾ ಇತ್ತು ಅಂದರೆ ಇದು ನಿಮಗೆ ಥ್ರೂಔಟ್ 2 years ಕೂಡ ಕಾಡ್ತಾ ಇರುತ್ತೆ. ಹಾಗಾಗಿ ಇದನ್ನು ಬಿಟ್ಬಿಡಿ, ಇಂಗ್ಲೀಷ್ ಬರೋಲ್ಲ ಅದು ಇದು ಅಂತೆ ಕಲ್ತ್ಬಿಡಿ. ಕಲ್ತ್ಬಿಟ್ಟು ಯು ಸ್ಟಾರ್ಟ್ ಟು ಲರ್ನ್ ದ ಕಾನ್ಸೆಪ್ಟ್ಸ್ ಆಫ್ ಸೈನ್ಸ್. ಓಕೆ, ಸೊ ಈಗ ನಿಮಗೆ ಗೊತ್ತಿದೆ ಬ್ರಿಡ್ಜ್ ಕೋರ್ಸ್ ಅಂತ ಹೇಳ್ತಾರೆ. ಸೊ 10th ಮುಗಿಸ್ಕೊಂಡಿದ್ದೀರಾ, ಸೊ ದಟ್ ಫಸ್ಟ್ PU ಬರಬೇಕು ನೀವು ಅಂದರೆ ನಮ್ಮಿಬ್ಬರು ಮಧ್ಯೆ ಒಂದು ಕಂದಕ ಇದೆ. ಆ ಕಂದಕನ ನಾವು ಓವರ್ಲ್ಯಾಪ್ ಮಾಡಬೇಕು ಅಂದರೆ ವಿ ನೀಡ್ ಒನ್ ಬ್ರಿಡ್ಜ್. ಓಕೆ, ಆ ಬ್ರಿಡ್ಜ್ನ ನಾವು ಕಂಪ್ಲೀಟ್ ಮಾಡ್ಕೋಬೇಕು ಅಂದರೆ ವಿ ನೀಡ್ ಎ ಕೋರ್ಸ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ದ ಬ್ರಿಡ್ಜ್ ಕೋರ್ಸ್. ಓಕೆ, ಸೊ ಬ್ರಿಡ್ಜ್ ಕೋರ್ಸ್ ಅಂದ ತಕ್ಷಣ ಏನು ಅಂದರೆ ನೋಡಿ, ನಿಮ್ಮ ಲೋಯರ್ ಕ್ಲಾಸಲ್ಲಿ ನೀವು ಕಲ್ತಿರ್ತೀರ 8th, 9th, 10th, 7th, 6th ಅಲ್ಲೆಲ್ಲ. ಸೊ ಇವು ಒಂದಷ್ಟು ಬೇಸಿಕ್ಸ್ಗಳು ನೀವು ಅಲ್ಲೇ ಕಲ್ತಿರ್ಬೇಕು. ಅದರ ಕಂಟಿನ್ಯೂಷನ್ ಪಾರ್ಟ್ಗಳು ನಿಮ್ಮ PUCಯಲ್ಲಿರುತ್ತೆ. ಇವನ್ ಇನ್ ಡಿಗ್ರೀಸಲ್ಲೂ ಕಂಟಿನ್ಯೂ ಆಗುತ್ತೆ. ಓಕೆ, ಸೊ ಇಲ್ಲಿ ನೀವು 10th ಆದಮೇಲೆ PUCಗೆ ಬರಬೇಕು ಅಂದರೆ ಇಲ್ಲೊಂದು ಬ್ರಿಡ್ಜ್ ಕೋರ್ಸ್. ಆಫ್ಟರ್ PUC ಆದಮೇಲೆ ನೀವು ಡಿಗ್ರಿಗೆ ಹೋಗಬೇಕು ಅಂದರೆ ಅಲ್ಲೊಂದು ಬ್ರಿಡ್ಜ್ ಕೋರ್ಸ್ ಇರುತ್ತೆ. ಎಲ್ಲೆಲ್ಲಿ ಗ್ಯಾಪ್ ಇರುತ್ತೋ ಅಲ್ಲೆಲ್ಲ ಬ್ರಿಡ್ಜ್ ಕೋರ್ಸ್. ಓಕೆ, ನೋಡಿ PUC ಅಂದರೆ ಏನು ಅಂದರೆ ಪ್ರೀ ಯೂನಿವರ್ಸಿಟಿ ಕಾಲೇಜ್ ಅಂತ. ಓಕೆ, ಹಂಗಂದ್ರೆ ಅರ್ಥ ಏನು ಅಂದರೆ ಕಾಲೇಜು ಹೋಗೋದಕ್ಕಿಂತ ಮುಂಚೆ, ಡಿಗ್ರಿಗೆ ಹೋಗೋದಕ್ಕಿಂತ ಮುಂಚೆ ನೀವೇನೇನು ಕಲಿಬೇಕು ಅನ್ನೋದಕ್ಕೆ ಇದೊಂದು ಸ್ಟೇಜ್. ಸೊ ಇಲ್ಲಿಗೆ ಬರೋದಕ್ಕಿಂತ ಮುಂಚೆ ನೀವೇನೇನು ಕಲಿಬೇಕು ಅನ್ನೋದಕ್ಕೆ ಹೈಸ್ಕೂಲ್ ಒಂದು ಸ್ಟೇಜ್. ಓಕೆ, ಸೊ ಈ ಸ್ಟೇಜ್ಗಳು ಕಂಪ್ಲೀಟ್ ಆಗಬೇಕು ಅಂದರೆ ವಿ ನೀಡ್ ಎ ಬ್ರಿಡ್ಜಸ್, ದಟ್ಸ್ ವಾಟ್ ವಿ ಕಾಲ್ ಇಟ್ ಆಸ್ ಅ ಬ್ರಿಡ್ಜ್ ಕೋರ್ಸ್. ಓಕೆ, ಸೊ ಇಂಥ ಬ್ರಿಡ್ಜ್ ಕೋರ್ಸಲ್ಲಿ ಈಗ ಫಸ್ಟು ನಿಮ್ಗೆ ಆಲ್ರೆಡಿ ಈಗ ಮ್ಯಾಥ್ಸ್ ಆಗಿದೆ ಆ್ಯಂಡ್ ಬಯಾಲಜಿ ಆಗಿದೆ, ಫಿಸಿಕ್ಸ್ ಕೂಡ ಆಗಿದೆ. ನಾವು ಟುಡೇ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಎ ಕ್ಲಾಸ್ ಆನ್ ಕೆಮಿಸ್ಟ್ರಿ. ಓಕೆ, ಸೊ ಕೆಮಿಸ್ಟ್ರಿ ನಿಮಗೇನು ಹೊಸ ಸಬ್ಜೆಕ್ಟ್ ಅಲ್ಲ. ನೀವು ಆಲ್ರೆಡಿ ಬೈಫರ್ಕೇಶನ್ ಆಗಿಬಿಟ್ಟು ಕೆಮಿಸ್ಟ್ರಿನ 6th, 7th ಓದ್ಕೊಳ್ತಾನೆ ಬಂದಿರ. 8th, 9th, 10th ಅಂತ ಬಂದರೆ ನಿಮಗೆ ಕ್ಲಾರಿಟಿ ಇದೆ ಸೈನ್ಸ್ ಅಂದರೆ ಹೇಗಿರುತ್ತೆ, ಅದರಲ್ಲಿ ಫಿಸಿಕ್ಸ್ ಹೆಂಗಿರುತ್ತೆ, ಕೆಮಿಸ್ಟ್ರಿ ಹೆಂಗಿರುತ್ತೆ ಆ್ಯಂಡ್ ಬಯಾಲಜಿ ಹೆಂಗಿರುತ್ತೆ, ಕರೆಕ್ಟಾ? ಸೊ ಈಗ ನಾನು ಸ್ಪೆಸಿಫೈಡ್ ಆಗಿ ನಿಮ್ಮ ಹತ್ರ ಮಾತಾಡೋದು ಯಾವ ಸಬ್ಜೆಕ್ಟ್ ಬಗ್ಗೆ ಅಂದರೆ ದಟ್ ಈಸ್ ಕೆಮಿಸ್ಟ್ರಿ. ಓಕೆ, ಸೊ ಕೆಮಿಸ್ಟ್ರಿ ಬ್ರಿಡ್ಜ್ ಕೋರ್ಸಲ್ಲಿ ಏನೇನು ಸರ್ ನಾವು ಕಲಿಬೇಕು ಅಂತ ನೀವೇನಾದ್ರು ಕ್ವಶನ್ ಕೇಳ್ತಾರೆ ನಿಮಗೆ. ನೋಡಿ, ನಾವು ನಿಮಗೆ ಬ್ರಿಡ್ಜ್ ಕೋರ್ಸ್ ಅಂತ ಸಿಲೆಬಸ್ನ ಅಸೈನ್ ಮಾಡ್ತಾ ಇರೋದು ನಿಮ್ಮ ಲೋಯರ್ ಕ್ಲಾಸಿಂದ ನಮ್ಮ ಹೈಯರ್ ಕ್ಲಾಸ್, ಐ ಮೀನ್ ಫಸ್ಟ್ ಇಯರ್ PUC ಅಥವಾ ಸೆಕೆಂಡ್ ಇಯರ್ PUCಯಲ್ಲಿ ಯಾವ್ಯಾವ ಟಾಪಿಕ್ ಕಂಟಿನ್ಯೂಯೇಷನ್ ಅಂತ ಇದ್ದಾವೋ ಅಂಥ ಟಾಪಿಕ್ಸ್ನ ನಾವು ನಿಮಗೆ ಮತ್ತೆ ರಿವೈಸ್ ಮಾಡಿಬಿಟ್ಟು ನಿಮಗೆ ಅದನ್ನು ಒಂದಟ್ಟು ಮಾಡಬೇಕು ಅಂತ ಅಂದ್ಕೊಂಡು. ಓಕೆ, ಸೊ ಇದ್ರ ಪ್ರಕಾರ ನಾವು ಬರೋದಾದರೆ ಕೆಮಿಸ್ಟ್ರಿಯಲ್ಲಿ ನಿಮಗೆ
ನಿಮಗೆ ಗೊತ್ತಿರಲಿ ಕೆಮಿಸ್ಟ್ರಿ ಅಂದರೆ ಏನು ಮತ್ತು ಅದರ ಬ್ರಾಂಚಸ್ ಎಲ್ಲ ನಾನು ನಿಮಗೆ ಬ್ರೀಫಾಗಿ ಇಂಟ್ರೊಡ್ಯೂಸ್ ಮಾಡ್ತೀನಿ. ಬಟ್ ಬಿಫೋರ್ ದಟ್ ಕೆಮಿಸ್ಟ್ರಿ ನೀವೇನು ಹೈಸ್ಕೂಲ್ ಲೆವೆಲಲ್ಲಿ ಕಲ್ತಿದ್ದೀರಾ ಅದು ಫಸ್ಟ್ ಇಯರ್ ಆ್ಯಂಡ್ ಸೆಕೆಂಡ್ ಇಯರಲ್ಲಿ ಎಲ್ಲೆಲ್ಲಿ ಇದೆ ಅನ್ನೋದಕ್ಕೆ ಬೇಸಿಕ್ ಯಾವ್ಯಾವ ಕಲಿಬೇಕು ಅಂದರೆ ಹೇಳ್ತಾ ಇದ್ದೀನಿ. ವೆರಿ ಫಸ್ಟ್ ಥಿಂಗ್ ನಿಮಗೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ಗಳ ಬಗ್ಗೆ ನಾಲೆಡ್ಜ್ ಇದೆ. ಓಕೆ, ಯು ಹ್ಯಾವ್ ಸ್ಟಡಿಡ್ ದೀಸ್ ಥಿಂಗ್ಸ್ ಇನ್ ಯುವರ್ 10th ಸ್ಟ್ಯಾಂಡರ್ಡ್, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಇದು ಕಂಪ್ಲೀಟ್ ಐಡಿಯಾ ನಿಮಗೆ ಇರಬೇಕು. ಸೆಕೆಂಡ್ ಥಿಂಗ್ ನಿಮಗೆ ಮೆಟಲ್ಸ್ ನಾನ್ ಮೆಟಲ್ಸ್ ಅಂತ ಏನಿದೆ ಇದ್ರ ಬಗ್ಗೆ ಐಡಿಯಾ ಇರಬೇಕು. ಸೊ ಫಸ್ಟ್ ಥಿಂಗ್ ಹೇಳ್ತಾ ಇದ್ದೀನಿ ಅದು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಇದು ನಿಮ್ಮ ಫಸ್ಟ್ ಪ್ರಿಯಾರಿಟಿ ಆಗಿದೆ. ಸೆಕೆಂಡ್ ಬಂದ್ಬಿಟ್ಟು ನಿಮಗೆ ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ಬಗ್ಗೆ ಗೊತ್ತಿರುತ್ತೆ. ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್. ಓಕೆ, ಸೊ ಇಷ್ಟು ಗೊತ್ತಾಯ್ತು ಅಂದರೆ ನಿಮಗೆ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಆಗಿ ಬರಬೇಕಾಗಿರೋದು ಅಂದರೆ ಆಸಿಡ್ಸ್, ಬೇಸಸ್ and salts. So inorganic part of it, they plays very important role. So that's why you should aware of these concepts, that is acids, bases and salts. Okay, so ಇದಾದ್ಮೇಲೆ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ನೀವು ಕನೆಕ್ಟೆಡ್ ಆಗಿರಬೇಕು ಫ್ರಮ್ ಲೋಯರ್ ಕ್ಲಾಸ್ ಟು ಹೈಯರ್ ಕ್ಲಾಸ್ ಅಂದರೆ ಕಂಪಲ್ಸರಿ ಆಗಿ ನಿಮಗೆಲ್ಲರಿಗೂ ಕೂಡ ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ ಗೊತ್ತಿರಬೇಕು. ಅಂಡ್ ಇಟ್ಸ್ ಕಾಂಪೌಂಡ್ಸ್, carbon and its compounds. So ಇದಕ್ಕೆ related ಆಗಿ we will come across more topic that is called as hydrocarbons. Okay, so organically very important ಆಗಿ ನಿಮಗೆ carbon and its compounds and hydrocarbons ಗೊತ್ತಿದ್ರೆ so first year and second year ನಿಮಗೆ ದಾರಿ ಸುಗಮ. That's what it is. Okay, so ಇಷ್ಟೆಲ್ಲ ಆದ್ಮೇಲೆ ನಿಮಗೆ ಇನ್ನೊಂದು ಗೊತ್ತಿರಬೇಕು ಏನು ಅಂದ್ರೆ ಬ್ಯಾಲೆನ್ಸಿಂಗ್ ಕೆಮಿಕಲ್ ಈಕ್ವೇಷನ್. ಬ್ಯಾಲೆನ್ಸಿಂಗ್ chemical equation. And you know in this topic we will cover types of equations also. Okay, so ಇಷ್ಟು ಟಾಪಿಕ್ಸ್ ನಿಮಗೆ ಲೋಯರ್ ಕ್ಲಾಸ್ ಇಂದ ಹೈಯರ್ ಕ್ಲಾಸ್ಗೆ ಕನೆಕ್ಟೆಡ್. ಓಕೆ, ಸೊ ಹಾಗಾಗಿ ಇಷ್ಟು ಟಾಪಿಕ್ಸ್ನ ನಾವು ಬ್ರಿಡ್ಜ್ ಕೋರ್ಸಿನ ಸಿಲೆಬಸ್ ಆಗಿ ನಿಮಗೆ ಕನ್ಸಿಡರ್ ಮಾಡ್ತಾ ಇದ್ದೀವಿ. ಸೊ ಲೋಯರ್ ಕ್ಲಾಸ್ಗಳಲ್ಲಿ ಎಲ್ಲೆಲ್ಲಿ ಈ ಟಾಪಿಕ್ಗಳು ನೀವು ನೋಡಿದ್ದೀರಾ, ಕಲ್ತಿದ್ದೀರಾ, ಅಥವಾ ಇದಕ್ಕೆ ಸಂಬಂಧಪಟ್ಟಂಗೆ ನೋಟ್ಸು ಅಥವಾ ಬುಕ್ಸು ನಿಮ್ಮ ಹತ್ರ ಏನಾದರೂ ಇದ್ದರೆ ಪ್ರಿಸರ್ವ್ ಮಾಡಿಟ್ಬಿಟ್ಟು. ಯಾಕೆಂದರೆ ನಾವು ಮಾಡಬೇಕಾದ್ರೆ ನಿಮಗೆ ಅದರ ಕನೆಕ್ಟಿವಿಟಿ ಇದ್ದರೆ ಯೂಸ್ ಆಗುತ್ತೆ, ಬೇಗ ಅರ್ಥ ಆಗುತ್ತೆ. ಯಾಕಂದರೆ ತುಂಬ ಗ್ಯಾಪ್ ಆಗಿದೆ, ನಿಮಗೂ ಕೂಡ ಗೊತ್ತು. ಸೊ ಈ ಗ್ಯಾಪ್ನ ಓವರ್ಕಮ್ ಮಾಡ್ಕೋಬೇಕಂದ್ರೆ ವಿ ನೀಡ್ ಸೋರ್ಸ್ ಮೆಟೀರಿಯಲ್, ರೈಟ್? ಸೊ ಇಷ್ಟು ಟಾಪಿಕ್ಸ್ ನಿಮ್ಮ ಮೈಂಡಲ್ಲಿ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಆ್ಯಂಡ್ ಪಿರಿಯಾಡಿಸಿಟಿ, ನೆಕ್ಸ್ಟ್ ಮೆಟಲ್ಸ್ ಆ್ಯಂಡ್ ನಾನ್ ಮೆಟಲ್ಸ್ಗಳ ಬಗ್ಗೆ, ಆಸಿಡ್ಸ್, ಬೇಸಸ್ ಆ್ಯಂಡ್ ಸಾಲ್ಟ್ಸ್ ಬಗ್ಗೆ, ಕಾರ್ಬನ್ ಅಂಡ್ ಇಟ್ಸ್ ಕಾಂಪೌಂಡ್ಸ್ ಬಗ್ಗೆ, ಹೈಡ್ರೋಕಾರ್ಬನ್ಸ್ ಬಗ್ಗೆ, ಬ್ಯಾಲೆನ್ಸಿಂಗ್ ಕೆಮಿಕಲ್ ಇಕ್ವೇಷನ್ಸ್ ಅಂಡ್ ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್. ಸೊ ಇಷ್ಟು ಟಾಪಿಕ್ಸ್ಗಳನ್ನ ನಾವು ನಿಮಗೆ ಬ್ರಿಡ್ಜ್ ಕೋರ್ಸಲ್ಲಿ ಕವರ್ ಮಾಡ್ತೀವಿ. ಸೊ ಇಷ್ಟು ಫಸ್ಟ್ ಮೇಜರ್ಲಿ ಸ್ಟಿಕನ್ ಆಗಿ ಇಷ್ಟು ಟಾಪಿಕ್ಸ್ ನಮಗೆ ಮಾಡ್ತಾರೆ. ಇಷ್ಟು ಟಾಪಿಕ್ಸ್ನ ನಾನು ಕವರ್ ಮಾಡ್ಕೋಬೇಕು ಅಂತ, ಯಾಕೆಂದರೆ ನಿಮಗೆ ಗೊತ್ತಿರಲಿ. ಸೊ ಸೂನ್ ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಯುವರ್ ಬ್ರಿಡ್ಜ್ ಕೋರ್ಸ್ we are going to conduct a test, a entrance test. Based on that entrance performance only we are going to decide your fee structure, alva? So hagagi take it very seriously and go through each topic very seriously so that you can catch all the topics. Okay, first day ನಾನು ನಿಮಗೆ ಕೆಮಿಸ್ಟ್ರಿ ಬಗ್ಗೆ ಒಂಚೂರು ಇಂಟ್ರೊಡಕ್ಷನ್ ಕೊಡಬೇಕು ಅಂತ ಅನ್ಕೊಂತಾ ಇದ್ದೀನಿ. ಸಿ ಹಿಯರ್ ಬ್ರಿಡ್ಜ್ ಕೋರ್ಸ್ ಇದು. ಮೈಸೆಲ್ಫ್ ಯು ನೋ ದಟ್ ಈಸ್ ಸೈಯದ್ ಮೊಹಮ್ಮದ್ ಬಾಷಾ. ನಾನು ಹೇಳಿದೆ ನಿಮಗೆ ಕೆಮಿಸ್ಟ್ರಿ ಲೆಕ್ಚರರ್ ಅಂತೇಳಿ 7 yearsಯಿಂದ ವರ್ಕ್ ಮಾಡ್ತಾರೆ. ಓಕೆ, ಸೊ ನಾವು ಲೆಟ್ಸ್ ಸಿ ವಾಟ್ ಯು ಮೀನ್ ಬೈ ಕೆಮಿಸ್ಟ್ರಿ. ಈಗ ಆಲ್ರೆಡಿ ನಿಮಗೆ ಗೊತ್ತಾಗಿದೆ ಕ್ಲಾಸಿಫಿಕೇಶನ್ ಆಫ್ ಬ್ರಾಂಚಸ್ ಇನ್ ಸೈನ್ಸ್. ಫಿಸಿಕ್ಸ್ ಗೊತ್ತು, ಕೆಮಿಸ್ಟ್ರಿ ಗೊತ್ತು, ಬಯಾಲಜಿ ಗೊತ್ತು. ಓಕೆ, ಸೊ ಅದರಲ್ಲಿ ಈಗ ನಾನು ಟಾರ್ಗೆಟ್ ಮಾಡ್ತಾ ಇದ್ದು ಕೆಮಿಸ್ಟ್ರಿ. ಓಕೆ, ಸೊ ಕೆಮಿಸ್ಟ್ರಿ ಮೀನ್ಸ್ ಏನು ಅಂತ ಹೇಳಿದ್ರೆ, ಕೆಮಿಸ್ಟ್ರಿ ಇಸ್ ದ ಸ್ಟಡಿ ಆಫ್ ಮ್ಯಾಟರ್ and changes that matter undergoes. ಕೆಮಿಸ್ಟ್ರಿ ಅಂದರೆ ಇಷ್ಟೇ ಸಿಂಪಲ್. ಏನು ಮ್ಯಾಟರ್ ಅಲ್ಲಿ ಏನೇನು ಚೇಂಜಸ್ ಆಗುತ್ತೆ, ಹೇಗೆ ಚೇಂಜಸ್ ಆಗುತ್ತೆ ಅಂತ ಸ್ಟಡಿ ಮಾಡೋದು ಒಂದೇ ಮಾತನ್ನು ಹೇಳಿದ್ರೆ ದಟ್ ಈಸ್ ಕೆಮಿಸ್ಟ್ರಿ. ಓಕೆ, ದೆನ್ ವಾಟ್ ಯು ಮೀನ್ ಬೈ ಮ್ಯಾಟರ್ ಅಂತ ಏನಾದ್ರು ನಿಮಗೆ ಹೇಳಿದ್ರೆ, ಯು ನೋ ಮ್ಯಾಟರ್ ಇಸ್ ಎನಿಥಿಂಗ್ ವಿಚ್ ಹ್ಯಾಸ್ ಮಾಸ್ ಅಂಡ್ ಆಕ್ಯುಪೈಸ್ ಸ್ಪೇಸ್. ಓಕೆ, ಇಲ್ಲಿ ನೋಡಿ ನನ್ನ ಕೈಯಲ್ಲಿ ಚಾಕ್ ಪೀಸ್ ಇದೆ. ಸೊ ಈ ಚಾಕ್ ಪೀಸ್ಗೆ ಒಂದು ತೂಕ ಇದೆ. ಇದು ನಾನು ಇಲ್ಲಿ ಹಿಡಿದಾಗ ಇಷ್ಟು ಜಾಗನ ಆಕ್ರಮಿಸ್ಕೊಳ್ತಾ ಇದೆ ಅಂದರೆ
ದಿಸ್ ಇಸ್ ಮ್ಯಾಟರ್. ಓಕೆ, ಸೊ ಈ ಮ್ಯಾಟರ್ ಅಲ್ಲಿ 3 ಟೈಪ್ಸ್ ಇದೆ. ಯು ನೋ ದಟ್ ಇಸ್ ಸಾಲಿಡ್, ಲಿಕ್ವಿಡ್, ಗ್ಯಾಸ್. ಕರೆಕ್ಟಾ? ಸೊ ಈಗ ಯಾರ್ಯಾರು ಮ್ಯಾಟರ್, ಯಾರು ಮ್ಯಾಟರ್ ಅಲ್ಲ ಅಂತ ಹೇಳಿದ್ರೆ, ಎಕ್ಸಾಂಪಲ್ ಫಾರ್ ಮ್ಯಾಟರ್, ಯು ನೋ ದಟ್ ಇಸ್ ವಾಟರ್, ಇಟ್ಸ್ ಎ ಲಿಕ್ವಿಡ್, ಇಟ್ಸ್ ಎ ಮ್ಯಾಟರ್. ಡೆಸ್ಕ್, ಇಟ್ಸ್ ಎ ಸಾಲಿಡ್, ಇಟ್ಸ್ ಎ ಮ್ಯಾಟರ್. ನಾವು ಕೂಡ ಮ್ಯಾಟರ್, ಯಾಕಂದ್ರೆ ಎಲ್ಲಾದು ಸೇರಿ ಆಗಿರೋಂಥವ್ರು ನಾವು ಮನುಷ್ಯರು. ಸೊ ನಾವು ಕೂಡ ಮ್ಯಾಟರ್. ಯಾರು ಮ್ಯಾಟರ್ ಅಲ್ಲ ಅಂದ್ರೆ ಹೀಟ್, ಲೈಟ್, ಸೌಂಡ್, ಎನರ್ಜಿ ಇವೇನಿದಾವೆ ಇವರು ಮ್ಯಾಟರ್ ಅಲ್ಲ. ಸೊ ಈಗ ನಿಮಗೆ ಕೆಮಿಸ್ಟ್ರಿ ಅನ್ನೋದೇನು ಈ ಸ್ಲೈಡ್ ಅಲ್ಲಿ ನಿಮಗೆ ಕನ್ಫರ್ಮ್ ಮಾಡಬೇಕು. ಸೊ ಕೆಮಿಸ್ಟ್ರಿ ಇಸ್ ಎ ಬ್ರಾಂಚ್ ಆಫ್ ಸೈನ್ಸ್. ಇಟ್ ಡೀಲ್ಸ್ ವಿತ್ ದ ಸ್ಟಡಿ ಆಫ್ ಮ್ಯಾಟರ್ ಅಂಡ್ ದ ಚೇಂಜಸ್ ದಟ್ ಮ್ಯಾಟರ್ ಅಂಡರ್ಗೋಸ್. ಇಟ್ ಇಸ್ ಕಾಲ್ಡ್ ಆಸ್ ಕೆಮಿಸ್ಟ್ರಿ. ಓಕೆ, ಸೊ ಈಗ ಯಾವುದೇ ನೀವು ಒಂದು ಟಾಪಿಕ್ ಅಥವಾ ಒಂದು ಬ್ರಾಂಚ್ನ ತಗೊಳ್ತಾ ಇದ್ದಾರೆ ಅಂದರೆ ಅದರಲ್ಲಿ ಯಾವಾಗ ಕ್ಲಾಸಿಫಿಕೇಶನ್ಸ್ ಇರುತ್ತೆ. ಓಕೆ, ಸೊ ಈಗ ಕೆಮಿಸ್ಟ್ರಿ ಅನ್ನೋ ಸಬ್ಜೆಕ್ಟ್ಸ್ ಅಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಏನಾದರೂ ಇದೆಯಾ? ಈಗ ನಿಮಗೆ ಲೋಯರ್ ಕ್ಲಾಸಲ್ಲಿ ಹೆಂಗೆ ಅಂದರೆ ಸೈನ್ಸ್ ಅಂದರೆ ಸೈನ್ಸಲ್ಲಿ 3 ಪಾರ್ಟ್ ಇರ್ತಿತ್ತು ಅಷ್ಟೇ ಅಂತ ಗೊತ್ತು. ಈಗ ಅದೇ 3 ಪಾರ್ಟ್ ಯಾವುದು ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ ಫರ್ದರ್ ಕ್ಲಾಸಿಫೈ ಆಗುತ್ತೆ. ಹಾಗೆ ಕೆಮಿಸ್ಟ್ರಿಯಲ್ಲಿ ಫರ್ದರ್ ಕ್ಲಾಸಿಫಿಕೇಶನ್ ಇದೆ. ದಟ್ ಈಸ್ 5 ಮೇಜರ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. Here, chemistry is further divided into 5 major branches. The very first branch of chemistry, that is called as organic chemistry. Very fine. So, what do you mean by organic chemistry? So, study of essentially all the chemicals containing carbon. Very fine. ಕಾರ್ಬನ್ ಇಂದ ಆಗಿರ್ತಕ್ಕಂತಹ ಎಲ್ಲಾ ಸಂಯುಕ್ತಗಳನ್ನ, ಐ ಮೀನ್ ಎಲ್ಲಾ ಕಾಂಪೌಂಡ್ಸ್ಗಳು ಏನಿದ್ದಾವೆ ಇದನ್ನ ಸ್ಟಡಿ ಮಾಡೋಂಥ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿನೇ ನಾವು ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರಿತೀವಿ. ನೆನ್ಪಿಟ್ಕೊಳ್ಳಿ, ದಿಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಸೇಕ್ ಆಫ್ ಯುವರ್ ಫಸ್ಟ್ PUC ಅಂಡ್ ಸೆಕೆಂಡ್ PUC, ಸೊ ದಟ್ ನೀವು ಇದರಲ್ಲಿ ಸಕ್ಸೀಡ್ ಆಗಿದೆ ಅಂದರೆ ನಿಮ್ಮ ಫ್ಯೂಚರ್ ರಿಗಾರ್ಡಿಂಗ್ ಕೆಮಿಸ್ಟ್ರಿ ತುಂಬಾ ಸೇಫ್ ಆಗಿರುತ್ತೆ. ಫ್ರಮ್ ದಿ ಬಿಗಿನಿಂಗ್ ಕಾನ್ಸಂಟ್ರೇಟ್ ಮೇಜರ್ಲಿ ಆನ್ ದಿಸ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ, ದಟ್ ಇಸ್ ಕಾಲ್ಡ್ ಆಸ್ ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ನೆಕ್ಸ್ಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಗೊತ್ತಾಯ್ತಲ್ಲ, ಕಾರ್ಬನ್ ಮತ್ತೆ ಕಾರ್ಬನ್ ಇಂದ ಆಗಿರ್ತಕ್ಕಂಥ ಕಾಂಪೌಂಡ್ಸ್ಗಳನ್ನ ಸ್ಟಡಿ ಮಾಡೋದನ್ನ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಅಂತ ಕರೀತೀವಿ. ನೆಕ್ಸ್ಟ್ ಒನ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಸಿ, ಕಾರ್ಬನ್ ಮತ್ತೆ ಕಾರ್ಬನ್ ಇಂದ ಆಗಿರ್ತಕ್ಕಂಥವನ್ನ ಸ್ಟಡಿ ಮಾಡೋದು ಆರ್ಗ್ಯಾನಿಕ್ ಆದ್ರೆ ಇಲ್ಲಿ ಕಾರ್ಬನ್ ಬಿಡ್ತಾ ಇದೆ ಅಷ್ಟೇ. ನಿಮ್ಗೆ ಗೊತ್ತಿದೆ ಪೀರಿಯಾಡಿಕ್ ಟೇಬಲ್ ಅಲ್ವಾ? ಪೀರಿಯಾಡಿಕ್ ಟೇಬಲ್ ಅಲ್ಲಿ ಎಷ್ಟೊಂದು ಎಲಿಮೆಂಟ್ಸ್ಗಳಿವೆ. ಆ ಎಲ್ಲ ಎಲಿಮೆಂಟ್ಸ್ಗಳಲ್ಲಿ ಕಾರ್ಬನ್ ಮತ್ತೆ ಕಾರ್ಬನ್ ಇಂದ ಆಗಿರೋ ಕಾಂಪೌಂಡ್ಸ್ಗಳು ಸ್ಟಡಿ ಮಾಡೋದೇ ಒಂದು ಬ್ರಾಂಚ್ ದಟ್ ಇಸ್ ಆರ್ಗ್ಯಾನಿಕ್. ಅದರ್ ದೆನ್ ದಟ್ ಇನ್ನು ಉಳಿದಿರೋದೆಲ್ಲ ಇನ್ಆರ್ಗ್ಯಾನಿಕ್. ದಟ್ ಈಸ್ ದ ಸ್ಟಡಿ ಆಫ್ ಕೆಮಿಕಲ್ಸ್ ಇನ್ ಜನರಲ್ ದಟ್ ಡು ನಾಟ್ ಕಂಟೈನ್ ಕಾರ್ಬನ್. ಕಾರ್ಬನ್ ಬಿಟ್ಟು ಉಳಿದಿರೋಂಥ ಎಲ್ಲ ಎಲಿಮೆಂಟ್ಸ್ಗಳಿಂದ ಆಗಿರೋಂಥ ಕಾಂಪೌಂಡ್ಸ್ಗಳನ್ನ ಅಥವಾ ಅದ್ರ ಕ್ಯಾರೆಕ್ಟರ್ಸ್ಗಳನ್ನ ಸ್ಟಡಿ ಮಾಡೋಂಥ ಬ್ರಾಂಚ್ನ ವಿ ಕಾಲ್ ಇಟ್ ಆಸ್ ಇನ್ಆರ್ಗ್ಯಾನಿಕ್ ಕೆಮಿಸ್ಟ್ರಿ. ಓಕೆ, ಸೊ ನೆಕ್ಸ್ಟ್ ಒನ್ ಬಯೋಕೆಮಿಸ್ಟ್ರಿ. ದಟ್ ಮೀನ್ಸ್ ದ ಸ್ಟಡಿ ಆಫ್ ಕೆಮಿಕಲ್ ಪ್ರೊಸೆಸಸ್ ದಟ್ ಅಕ್ಕೋ ಇನ್ ಲಿವಿಂಗ್ ಥಿಂಗ್ಸ್. ನೋಡಿ ಹೆಸರು ಹೇಳ್ತಾರೆ ಬಯೋಕೆಮಿಸ್ಟ್ರಿ. ಬಯೋ ಮೀನ್ಸ್ ಯು ನೋ ದಟ್ ಇಸ್ ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಏನಿದೆ, ಸೊ ಅದರಲ್ಲಿರ್ತಕ್ಕಂಥ ಕೆಮಿಸ್ಟ್ರಿನ ಸ್ಟಡಿ ಮಾಡುವಂಥ ಬ್ರಾಂಚ್ ಅಂತ ಹೇಳ್ತಾರೆ. ದಟ್ ಈಸ್ ಬಯೋಕೆಮಿಸ್ಟ್ರಿ, ಸ್ಟಡಿ ಆಫ್ ಕೆಮಿಕಲ್ ಪ್ರೊಸೆಸಸ್ ದಟ್ ಅಕರ್ಸ್ ಇನ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಥವಾ ಲಿವಿಂಗ್ ಥಿಂಗ್ಸ್. ನೋಡಿ ಈಗ ನಮ್ಮಲ್ಲಿ ಡೈಜೆಷನ್ ಆಗುತ್ತೆ ಅಲ್ವಾ, ಸೊ ಗ್ಯಾಸಸ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ, ನಮ್ಮ ಬ್ರೈನ್ ಥಿಂಕ್ ಮಾಡುತ್ತೆ ಕರೆಕ್ಟಾ, ನಮ್ಮ ಹಾರ್ಟ್ ಬೀಟ್ ಮಾಡುತ್ತೆ ಕರೆಕ್ಟಾ. ಇದೆಲ್ಲ ಫಂಕ್ಷನ್ಸ್ ನೀಟಾಗಿ ಆಗಬೇಕು ಅಂದರೆ ನಮಗಿಬ್ಬರೇ ಹೆಲ್ಪ್ ಕೊಡಬೇಕು. ಯಾರು ಅಂದರೆ ಲಿವಿಂಗ್ ಥಿಂಗ್ಸ್ ಅಂತ ಬಂದಾಗ ಬಯಾಲಜಿಯ ಹೆಲ್ಪ್ ಕೊಡಬೇಕು, ಕೆಮಿಕಲ್ ರಿಯಾಕ್ಷನ್ಸ್ ಅಂತ ಬಂದಾಗ ಕೆಮಿಸ್ಟ್ರಿಯ ಹೆಲ್ಪ್ ಕೊಡಬೇಕು. ಇವೆರಡು ಕಾಂಬಿನೇಷನ್ ಇಂದ ಆಗಿರ್ತಕ್ಕಂಥ ಬ್ರಾಂಚ್ ನಾವು ಬಯೋಕೆಮಿಸ್ಟ್ರಿ ಅಂತ ಕರೀತೀವಿ. ಓಕೆ, ಸೊ ನೆಕ್ಸ್ಟ್ ಒನ್ ಅನಾಲಿಟಿಕಲ್ ಕೆಮಿಸ್ಟ್ರಿ. ಹೆಸರು ಹೇಳ್ತಾರೆ ದ ಸ್ಟಡಿ ಆಫ್ ದಟ್ ಫೋಕಸಸ್ ಆನ್ ದಿ ಕಾಂಪೋಸಿಷನ್ ಆಫ್ ಮ್ಯಾಟರ್. ಸೊ ಯಾವುದೋ ಒಂದು ನೀವು ಮ್ಯಾಟರ್ ತಗೊಂಡಿದ್ದೀರ ಅಂದರೆ ಅದರಲ್ಲಿ ಏನಿದೆ, ಎಷ್ಟಿದೆ, ಏನೇನು ಮಿಕ್ಸ್ ಆಗಿದೆ, ಎಷ್ಟೆಷ್ಟು ಪಾರ್ಟ್ ಇದೆ, ಎಷ್ಟೆಷ್ಟು ಪರ್ಸೆಂಟೇಜ್ ಇದೆ, ಇದನ್ನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಇದನ್ನ ಅದಕ್ಕೆ ಮಿಕ್ಸ್ ಮಾಡಿದ್ರೆ ಏನಾಗುತ್ತೆ, ಹೀಗೆಲ್ಲ ಏನು ಸ್ಟಡಿ ಮಾಡ್ತೀವಲ್ಲ ನಾವು. ಸೊ ದಟ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಈಸ್ ಕಾಲ್ಡ್ ಆಸ್ ಅನಾಲಿಟಿಕಲ್ ಕೆಮಿಸ್ಟ್ರಿ ಅಂತ ಕರೀತೀವಿ. ಸೊ ನೆಕ್ಸ್ಟ್ ಫಿಫ್ತ್ ಬ್ರಾಂಚ್ ಆಫ್ ಕೆಮಿಸ್ಟ್ರಿ, ವೆರಿ ಇಂಪಾರ್ಟೆಂಟ್. ಓಕೆ, ದಟ್ ಈಸ್ ಫಿಸಿಕಲ್ ಕೆಮಿಸ್ಟ್ರಿ. ಈಗ ಹೇಗೆ ಬಯಾಲಜಿ ಅಂಡ್ ಕೆಮಿಸ್ಟ್ರಿ ಕಾಂಬಿನೇಷನ್ ಇಂದ ಬಯೋಕೆಮಿಸ್ಟ್ರಿ ಹುಡ್ಕೋದು, ಅದೇ ತರ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಕಾಂಬಿನೇಷನ್ ಇಂದಾಗಿ ಒಂದು ಬ್ರಾಂಚ್ ಆಫ್ ಕೆಮಿಸ್ಟ್ರಿ ಹುಡ್ಕೊಂಡಿದೆ. ದಟ್ ಇಸ್ ಕಾಲ್ಡ್ ಆಸ್ ಫಿಸಿಕಲ್ ಕೆಮಿಸ್ಟ್ರಿ. ವೆರಿ ಫೈನ್. ಸೊ ಫಿಸಿಕ್ಸ್ ಹೇಗೆ ಹುಡ್ಕೊಂಡಿದೆ ಅಂತ ಗೊತ್ತಿದೆ. ಇಟ್ಸ್ ಎ ಮಿಕ್ಸ್ಚರ್ ಆಫ್ ಫಿಸಿಕ್ಸ್ ಥಿಯರಿ ಅಂಡ್ ಮ್ಯಾಥ್ಸ್ ಪ್ರಾಬ್ಲಮ್ಸ್ ಅಲ್ವಾ. ಸೊ ಹಂಗಂದ್ರೆ ಫಿಸಿಕ್ಸ್ ಬರ್ತಾ ಇದೆ ಅಂದ್ರೆ ನೀವು ಮೂರನ್ನು ಸ್ಟಡಿ ಮಾಡಬೇಕು. ಮ್ಯಾಥಮೆಟಿಕಲ್ ಪ್ರಾಬ್ಲಮ್ಸ್ ಇರುತ್ತೆ, ಫಿಸಿಕಲ್ ಪ್ರಾಪರ್ಟೀಸ್ ಕೂಡ ಇರುತ್ತೆ, ಅಲಾಂಗ್ ವಿತ್ ದಟ್ ಕೆಮಿಸ್ಟ್ರಿ ಟಚ್ ಇರುತ್ತೆ. ಸೊ ದಟ್ ಕಂಪ್ಲೀಟ್ಸ್ ದಿ ಫಿಸಿಕಲ್ ಕೆಮಿಸ್ಟ್ರಿ. ಹಾಗಾದ್ರೆ ಇದೇನು ಸರ್ ಕೆಮಿಸ್ಟ್ರಿಯಲ್ಲಿ ಫಿಸಿಕ್ಸು ಕಲಿಬೇಕಾ, ಮ್ಯಾಥ್ಸು ಕಲಿಬೇಕಾ, ಬಯಾಲಜಿನೂ ಕಲಿಬೇಕಾ ಅಂದ್ರೆ ಎಸ್, ಆಫ್ ಕೋರ್ಸ್ ಇಟ್ಸ್ ಎ ಕಾಂಬಿನೇಷನ್ ಆಫ್ ಆಲ್ ದಿ 4 branches of science, that is PCM.
ಕಂಪ್ಯೂಟರ್ ಸೈನ್ಸ್ ಒಂದಿಲ್ಲ ಅಷ್ಟೇ ನಮ್ಮಲ್ಲಿ. ಓಕೆ, ಬಿಟ್ರೆ ಇನ್ನು PCMB ಏನಿದೆ ಪೂರ್ತಿ ಮಿಕ್ಸ್ ಕೆಮಿಸ್ಟ್ರಿ ಏನಿದೆ. ಸೊ ಫಿಸಿಕ್ಸ್ ಮತ್ತೆ ಕೆಮಿಸ್ಟ್ರಿ ಸೇರಿರ್ತಕ್ಕಂಥ ಬ್ರಾಂಚ್ ಫಿಸಿಕಲ್ ಕೆಮಿಸ್ಟ್ರಿ. ಇಲ್ಲೇನೇ ಸ್ಟಡಿ ಮಾಡ್ತೀವಿ ನಾವು ಅಂದ್ರೆ ಡೀಲ್ಸ್ ವಿತ್ ದ ಮೆಕಾನಿಸಮ್. ಒಂದು ರಿಯಾಕ್ಷನ್ ನಡೀತಾ ಇದೆ ಅಂದ್ರೆ ಅದು ತುಂಬಾ ದೊಡ್ಡ ರಿಯಾಕ್ಷನ್ ಅಂತ ಇದೆ, ಅದು ಒಂದೇ ಸರಿ ಆಗಿರೋದು, ಐ ಮೀನ್ ಒಂದೇ ಸಿಂಗಲ್ ಸ್ಟೆಪ್ ಅಲ್ಲಿ ಆಗಿರೋದು. ದೇ ಫಾಲೋಸ್ ಮಲ್ಟಿಪಲ್ ಸ್ಟೆಪ್ಸ್. ಸೊ ಈ ಮಲ್ಟಿಪಲ್ ಸ್ಟೆಪ್ಸ್ಗಳು ಇರೋಂಥವನ್ನ ನಾವು ಮೆಕಾನಿಸಮ್ ಆಫ್ ಎ ರಿಯಾಕ್ಷನ್ ಅಂತ ಕರಿತೀವಿ. ಸೊ ಆ ಮೆಕಾನಿಸಮ್ ಆಫ್ ಎ ರಿಯಾಕ್ಷನ್ ನ ಕಲಿಯೋದನ್ನ ನಾವು ಫಿಸಿಕಲ್ ಕೆಮಿಸ್ಟ್ರಿ ನೋಡ್ತೀವಿ. ನೆಕ್ಸ್ಟ್ ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ಅಂದ್ರೆ ಈಗ ನೋಡಿ, ನಾನು ಯಾವುದೋ ಒಂದು ರಿಯಾಕ್ಷನ್ 10 ನಿಮಿಷದಲ್ಲಿ ಆಗ್ಬೇಕಪ್ಪ ಅಂತ ಅನ್ಕೊಂತೀನಿ, 10 ಆಗ್ತಾ ಇಲ್ಲ, ಒಂದು ದಿನ ಕಂಪ್ಲೀಟ್ ಆಗ್ತಾ ಇದೆ ಅಂದ್ರೆ ಅದನ್ನ ಸ್ಟಡಿ ಮಾಡಿದ್ರೆ ರೇಟ್ ಆಫ್ ಎ ರಿಯಾಕ್ಷನ್. ರೇಟ್ ನಥಿಂಗ್ ಬಟ್ ವೆಲಾಸಿಟಿ ಇನ್ physics. Okay, next energy transfer that occurs when matter undergoes a change. ನೋಡಿ, ಒಂದು ಮ್ಯಾಟರ್ ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಟ್ರಾನ್ಸ್ಫರ್ ಆಗ್ತಾ ಇದೆ ಅಂದ್ರೆ ಅಲ್ಲಿ ಇಷ್ಟೆಲ್ಲ ಪ್ರೋಸೆಸ್ಗಳು ಆಗಿರುತ್ತೆ. ಓಕೆ, ಆ ರಿಯಾಕ್ಷನ್ ನಡಿಬೇಕಾದ್ರೆ ಮೆಕಾನಿಸಮ್ ಆಗಿರುತ್ತೆ, ಅಥವಾ ಆ ವೆಲಾಸಿಟಿ ನೋಡ್ಬೇಕಾದ್ರೆ ಅದರದ್ದು ವೇರಿಯೇಷನ್ಸ್ಗಳಾಗಿರುತ್ತೆ, ಅವುಗಳ ಫ್ಯಾಕ್ಟರ್ಸ್ ಅಫೆಕ್ಟಿಂಗ್ ಕೂಡ ಬೇರೆ ಬೇರೆ ಇರುತ್ತೆ. ಆ್ಯಂಡ್ ಒಂದು ಯಾವಾಗಲೂ ನೆನಪಿಟ್ಕೊಳ್ಳಿ, ಒಂದು ಫಾರ್ಮ್ ಇಂದ ಇನ್ನೊಂದು ಫಾರ್ಮಿಗೆ ಚೇಂಜ್ ಆಗ್ತಾ ಇದೆ, ಆಬ್ವಿಯಸ್ ಆಗಿ ಎನರ್ಜಿ ಏನಾಗ್ತಾ ಇರುತ್ತೆ, ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ, ಐ ಮೀನ್ ಕನ್ವರ್ಷನ್ಸ್ ಆಗ್ತಾ ಇರುತ್ತೆ. ಸೊ ಇದನ್ನ ಸ್ಟಡಿ ಮಾಡೋಂಥ ಬ್ರಾಂಚ್ ಆಫ್ ಕೆಮಿಸ್ಟ್ರಿನ ಫಿಸಿಕಲ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ, ಸೊ ಯಾವಾಗಲೂ ನಾವು ಸೈನ್ಸ್ ಸ್ಟೂಡೆಂಟ್ ಆಗಿರೋದ್ರಿಂದ ನಮಗೆ ಮೈಂಡ್ ಹೇಗಿರಬೇಕು ಅಂದರೆ ಇನ್ವೆಸ್ಟಿಗೇಟಿವ್ ಮೈಂಡ್ ಆಗಿರಬೇಕು, ಅಥವಾ ರಿಸರ್ಚ್ ಓರಿಯೆಂಟೆಡ್ ಮೈಂಡ್ ಆಗಿರಬೇಕು. ಯಾಕೆ ಹಾಗೆ, ಯಾಕಾದ ಹಂಗೆ ಆಗಬೇಕು, ಯಾಕೆ ಇದು ಹಿಂಗೆ ಬಂತು, ಈ ಕ್ವಶನ್ಸ್ಗಳು ನೀವು ಎಷ್ಟು ರೈಸ್ ಮಾಡ್ತೀರೋ ಅಷ್ಟು ನೀವು ಸಬ್ಜೆಕ್ಟ್ನ ಗೈನ್ ಮಾಡ್ಕೊಂಡು ಹೋಗ್ತೀರಾ. ಓಕೆ, ಸೊ ದಟ್ಸ್ ವೈ ಬೀಯಿಂಗ್ ಎ ಸೈನ್ಸ್ ಸ್ಟೂಡೆಂಟ್ you must always have a scientific approach. Okay, so here investigates underlying scientific principles behind the changes. ಈಗ ನೋಡಿ, ಕೆಮಿಕಲ್ ಚೇಂಜ್ ಆಗಿದೆ, ಇಲ್ಲೊಂದು ಕಿತ್ಲೆಹಣ್ಣು ಇದೆ, ಕಿತ್ಲೆಹಣ್ಣು ಕೊಳ್ತಿದೆ ಅಲ್ವಾ, ಚೆನ್ನಾಗಿದ್ದು ಕಿತ್ಲೆಹಣ್ಣು ಕೊಳಿಬೇಕು ಅಂದ್ರೆ ಸುಮ್ಮನೆ ಆಗುತ್ತಾ? ಇದು ಒಂದಷ್ಟು ಫ್ಯಾಕ್ಟರ್ಸ್ಗಳು ರೆಸ್ಪಾನ್ಸಿಬಲ್ ಆಗುತ್ತೆ. ಕ್ಲೈಮೇಟು, ನೀವು ಇಟ್ಟಿರೋ ಪ್ಲೇಸು, ಅದಕ್ಕೆ ನೀವೇನು ಹಾಕಿದ್ರಿ, ಎಷ್ಟು ದಿನ ಇಟ್ರಿ, ಏನೇನು ಅದಕ್ಕೆ ಸರೌಂಡಿಂಗ್ಸ್ ಇತ್ತು, ಇವೆಲ್ಲ ಕಂಡೀಷನ್ಸ್ಗಳು ನೀಡಿದೆ, ಯಾಕೆಂದ್ರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ಸೊ ಈಗ ಇದ್ದಿದ್ದು ಹೀಗಾಯ್ತು ಅಂದ್ರೆ ಕೆಮಿಕಲ್ ರಿಯಾಕ್ಷನ್ಸ್ ಇಂದಾನೆ ಅದು ಸಾಧ್ಯ. ಓಕೆ, ಸೊ ಇದು ಯಾಕೆ ಹಿಂಗಾಯ್ತು ಅನ್ನೋದನ್ನ ಡೀಟೇಲ್ ಆಗಿ ಸ್ಟಡಿ ಮಾಡಿದ್ರೆ ನಿಮಗೆ ಸೈಂಟಿಫಿಕ್ ಟೆಂಪರ್ ಅಥವಾ ಸೈಂಟಿಫಿಕ್ ಅಪ್ರೋಚ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ. ಸೊ ಇಟ್ಸ್ ಎ ಸ್ಮಾಲ್ ಎಕ್ಸಾಂಪಲ್. ಯಾಕೆ ಹಿಂಗಾಯ್ತು ಅನ್ನೋದು ನೀವು ಕ್ವಶನ್ ಮಾಡೋದು ಕಲಿಯೋದೇ ಸೈನ್ಸ್. ಓಕೆ, ಸೊ ದಟ್ ಈಸ್ ಬ್ರಾಂಚಸ್ ಆಫ್ ಕೆಮಿಸ್ಟ್ರಿ. ನಾವು ಕೆಮಿಸ್ಟ್ರಿ ಅಂದ ತಕ್ಷಣ ಎಲ್ಲ ಸಿಂಗಲ್ ವೇ ಆಫ್ ಸೈನ್ಸ್ ಅಲ್ಲ. ಓಕೆ, ಇಲ್ಲಿ ಪ್ಯೂರ್ ಅಂತ ಒಂದು ಬ್ರಾಂಚ್ ಇದೆ ಅಂಡ್ ಅಪ್ಲೈಡ್ ಅಂತ ಒಂದು ಬ್ರಾಂಚ್ ಇದೆ. ನೆನ್ಪಿಟ್ಕೊಳ್ಳಿ, ಪ್ಯೂರ್ ಅಂದ್ರೆ ಏನಂದ್ರೆ ಹೇಗಿದೆಯೋ ಅದನ್ನ ಹಾಗೆ ಸ್ಟಡಿ ಮಾಡಬೇಕು. ಹೇಗಿದೆಯೋ ಅದನ್ನ ಹಾಗೆ ಸ್ಟಡಿ ಮಾಡಿದ್ರೆ ನಾವು ಪ್ಯೂರ್ ಕೆಮಿಸ್ಟ್ರಿ ಅಂತ ಕರೆದ್ರೆ, ಏನ್ ಕಲ್ತಿದೀವಲ್ಲ ಅದನ್ನ ಇನ್ನೊಂದೇನೋ ಕಂಡುಹಿಡಿಯಕ್ಕೆ ಅಥವಾ ಇನ್ನೊಂದೇನೋ ಮಾಡೋದಕ್ಕೆ ಯೂಸ್ ಮಾಡೋಂಥ ಕೆಮಿಸ್ಟ್ರಿ ನಾವು ಅಪ್ಲೈಡ್ ಕೆಮಿಸ್ಟ್ರಿ ಅಂತ ಕರಿತೀವಿ. ಓಕೆ, ದ ಡೆಫಿನೇಷನ್: ಪ್ಯೂರ್ ಕೆಮಿಸ್ಟ್ರಿ, ಪರ್ಪಸ್ ಆಫ್ ನಾಲೆಡ್ಜ್, ಸಿಂಪ್ಲಿಫೈ ಫಾರ್ ದಿ ಸೇಕ್ ಆಫ್ ನೋಯಿಂಗ್ ಇಟ್ or to satisfy man's natural curiosity about the world. ಅಂದ್ರೆ ಈಗೇನೋ ಒಂದು ರಿಯಾಕ್ಷನ್ ನಡೀತಾ ಇದೆ, ರಿಯಾಕ್ಷನ್ ಹೆಂಗಾಯ್ತು, ಏನಾಯ್ತು ಅಂತ ನೀವು ಕಲಿಯೋದಿದೆಯಲ್ಲ, ಅದು ಹಿಂಗೆ ಆಯ್ತು, ಈ ಥರ ಬಂತು ಅಂತ ನೀವು ಅರ್ಥ ಮಾಡ್ಕೊಳ್ಳೋದಿದೆಯಲ್ಲ, ದಟ್ ಈಸ್ ಪ್ಯೂರ್ ಸೈನ್ಸ್, ಐ ಮೀನ್ ಪ್ಯೂರ್ ಕೆಮಿಸ್ಟ್ರಿ. ಓಕೆ, ಸೊ ಅದನ್ನೇ ನೀವು ಅರ್ಥ ಮಾಡಿಕೊಂಡು ಇನ್ನೊಂದೆಲ್ಲೋ ನಡಿಬೇಕಾದ್ರೆ ಅದನ್ನ ಇದು ಹಿಂಗಾಯ್ತು ಹಾಗಾಯ್ತು ಅನ್ನೋದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟು ಅದನ್ನ ಇನ್ನೊಂದು ಥರ ನೀವು ಮಾಡೋದಕ್ಕೆ ಸಾಧ್ಯ ಆದರೆ ದಟ್ ಈಸ್ ಕಾಲ್ಡ್ ಆಸ್ ಅಪ್ಲೈಡ್ ಕೆಮಿಸ್ಟ್ರಿ. ದಟ್ ಈಸ್ research that is directed towards a goal or application in order to solve the problem. Okay, ನಿಮ್ಗೆ ಯಾರು ಒಂದು ಟಾರ್ಗೆಟ್ ಕೊಟ್ಟರು ಅಂದ್ರೆ ನಿಮಗೆ ಪ್ಯೂರ್ ಕೆಮಿಸ್ಟ್ರಿ ಫಸ್ಟ್ ಗೊತ್ತಿದ್ರೆ ಮಾತ್ರ, ಇಂಥದ್ದು ಹೀಗಾಗುತ್ತೆ ಅಂತ ಗೊತ್ತಿದ್ರೆ ಮಾತ್ರ ನೆಕ್ಸ್ಟ್ ನೀವು ಅಪ್ಲೈ ಮಾಡೋಕ್ಕೆ ಸಾಧ್ಯ. ದಟ್ ಈಸ್ ಕಾಲ್ಡ್ ಆಸ್ ಅಪ್ಲೈಡ್ ಕೆಮಿಸ್ಟ್ರಿ. ಸೊ ದಿಸ್ ಇಸ್ ಟೂ ಪಾರ್ಟ್ ಆಫ್ ಕೆಮಿಸ್ಟ್ರಿ. ಅಂಡ್ ಇತ್ತೀಚೆಗೆ ನಮಗೆ ಬೇಸಿಕ್ ಸೈನ್ಸ್ಗಿಂತ ಜಾಸ್ತಿ, ಅಪ್ಲೈಡ್ ಸೈನ್ಸ್ಗಿಂತಾಗಿ ಜಾಸ್ತಿ ಟೆಕ್ನಾಲಜಿನ ನಾವು ಪ್ರಿಫರ್ ಮಾಡ್ತಾ ಇದ್ದೀವಿ. ಓಕೆ, ಇವತ್ತೇನು ಇಡೀ ಜಗತ್ತನ್ನ ನಮ್ಮ ಬೆರಳು ತುದಿಗೆ ತಗೊಂಡ್ಬಂದಿದ್ದೀವಿ ನಾವು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್, ಬೆರಳು ತುದಿಗೆ, ಬಿಕಾಸ್ ಯು ಆಲ್ವೇಸ್ ಯೂಸ್ ಟು ಸರ್ಚ್ ಎವ್ರಿಥಿಂಗ್ ಇನ್ ಮೊಬೈಲ್ಸ್, ರೈಟ್? ನಿಮಗೆ ಈ ಬೆರಳು ತುದಿಯಲ್ಲಿ ಇಡೀ ಪ್ರಪಂಚ ಸಿಗುತ್ತೆ. ಈ ಇಡೀ ಪ್ರಪಂಚ ನಮ್ಮ ಬೆರಳು ತುದಿಗೆ ಬರೋದಕ್ಕೆ ಸಾಧ್ಯ ಆಗಿದೆ ಟೆಕ್ನಾಲಜಿ. ಓಕೆ, ಸೊ ಟೆಕ್ನಾಲಜಿ ಅಂದ್ರೆ ಏನು ಅಂದ್ರೆ the means by which society provides its members with the things they need or desire. ಮನುಷ್ಯನಿಗೆ ಸ್ಪೆಷಲ್ ಏನು ಬೇಕು ಮತ್ತೆ ಬೇಕಿದ್ದು ಎಷ್ಟು ಈಸಿಯಾಗಿ ಬೇಕು, ಎಷ್ಟು ಈಸಿಯಾಗಿ ಸಿಕ್ಕಿದ್ದ ಎಷ್ಟು ಆರಾಮಾಗಿ ನಾನು ಅದರಿಂದ ಉಪಯೋಗ ಪಡ್ಕೋಬಹುದು ಅನ್ನೋದಕ್ಕೆ ಮೆಷಿನ್ಸ್ನ ಯೂಸ್ ಮಾಡಿಕೊಂಡು ಮನುಷ್ಯರಿಗೆ ಸಹಾಯ ಮಾಡುವಂಥ ಒಂದು ಸೈನ್ಸ್ನ ನಾವು ಟೆಕ್ನಾಲಜಿ ಅಂತ ಕರಿತೀವಿ. ಓಕೆ,
ಈಗಿನ ಕಾಲದಲ್ಲಿ ಯಾರು ಕಷ್ಟಪಟ್ಟು ಏನು ಮಾಡ್ತಾ ಇಲ್ಲ, ನಿಮಗೆ ಗೊತ್ತಿದೆ, ಎಲ್ಲ ಸ್ಮಾರ್ಟ್ ವರ್ಕ್ ಅಂತ ಹೇಳ್ತಾರೆ. ಈ ಸ್ಮಾರ್ಟ್ ವರ್ಕ್ ನಿಮಗೆ ಬರಬೇಕು ಅಂದರೆ ಯು ಮಸ್ಟ್ ಅವೇರ್ ಆಫ್ ಟೆಕ್ನಾಲಜೀಸ್. ಓಕೆ, ಸೊ ಟೆಕ್ನಾಲಜಿ ಅನ್ನೋದು ಇವತ್ತು ಎಷ್ಟು ಟ್ರೆಮೆಂಡಸ್ ಆಗಿ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಯು ಕಾಂಟ್ ಇಮ್ಯಾಜಿನ್. ಓಕೆ, ಸೊ ಅಂತ ಟೆಕ್ನಾಲಜಿ ಮಾಸ್ಟರ್ಸ್ ನೀವು ಆಗಬೇಕು ಅಂದರೆ ಈ ಬೇಸಿಕ್ ಲೈಫಲ್ಲಿ, ಐ ಮೀನ್ 10th ವರೆಗೆ ಏನು ಕಲ್ತ್ರಿ, PUC ಅಲ್ಲಿ ಏನು ಕಲಿಯೋಕೆ ಹೋಗ್ತಾ ಇದ್ದೀರಾ, ಡಿಗ್ರಿ ಲೈಫಲ್ಲಿ ಏನು ಕಲಿತೀರಾ, ದಟ್ಸ್ ಎ ಬೇಸಿಕ್. ಓಕೆ, ಒನ್ಸ್ ನೀವು ಬೇಸಿಕ್ ಕಲ್ತಾದ್ಮೇಲೆ ಯು ಮಸ್ಟ್ ಬಿ ಅಪ್ಲೈಡ್. ಓಕೆ, ಒನ್ಸ್ ಅಪ್ಲೈಡ್ ನೀವು ಪರ್ಫೆಕ್ಟ್ ಆದಮೇಲೆ ಯು ಶುಡ್ ಬಿ ಟುವರ್ಡ್ಸ್ ಟೆಕ್ನಾಲಜಿ. ಓಕೆ, ಸೊ ನಾವು ನೋಡಿ ಕೆಮಿಸ್ಟ್ರಿ ಫಾರ್ ಆ್ಯಂಡ್ ವೈಡ್, ಎಲ್ಲೆಲ್ಲಿ ಕೆಮಿಸ್ಟ್ರಿ ಹೇಗೆ ಯೂಸ್ ಮಾಡ್ತಾ ಇದ್ದೀವಿ. ನೋಡಿ ಕೆಮಿಸ್ಟ್ರಿ ಅಂತ ತಕ್ಷಣ ನಿಮ್ಗೆ ಅನ್ಸ್ಬೋದು ಬರೀ ಕೆಮಿಕಲ್ಸ್ ಅಂತ. ನಾವು ಕಣ್ಣು ಹಾಯಿಸಿದಷ್ಟು ಎಷ್ಟು ಕಾಣುತ್ತೋ ನಿಮಗೆ ಅದೆಲ್ಲದೂ ಕೂಡ ಕೆಮಿಸ್ಟ್ರಿ. ಓಕೆ, ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಸ್, ಕೆಮಿಸ್ಟ್ರಿ ಡಿಸೈನ್ ಮೆಟೀರಿಯಲ್ಸ್ ಟು ಫಿಟ್ ಸ್ಪೆಸಿಫಿಕ್ ನೀಡ್ಸ್ ಇನ್ ದ ವರ್ಲ್ಡ್. ನೀವು ಯಾವುದೋ ಒಂದು ಮೆಟೀರಿಯಲ್ ರೆಡಿ ಮಾಡಬೇಕು ಅಂದರೆ ಅದು ಹಿಂದ್ಗಡೆ ಕೆಮಿಸ್ಟ್ರಿಯ ಕೈವಾಡ ಇರುತ್ತೆ. ನೀವು ಒಂದು ಬೆಂಚ್ ಮಾಡಬೇಕು ಅಂದರೆ ಬೆಂಚ್ ಬಿಡೋದು ಕೆಮಿಸ್ಟ್ರಿ ಯಾವುದು ಇದೇ ಇಲ್ಲ ಅಂದರೆ ಅದ್ರಲ್ಲಿ ಆಗಿದೆ ಇಲ್ಲ, ಮರಬುಟ್ಟು ಅಥವಾ ಮೆಟಲ್ಲು ಅಥವಾ ಇನ್ನೊಂದೇನೋ ಇದೆ, ದಟ್ಸ್ ಆಲ್ ಬಿಕಾಸ್ ಆಫ್ ಕೆಮಿಸ್ಟ್ರಿ. ಕೆಮಿಸ್ಟ್ರಿಯಿಂದನೇ ಅದು ಬಂದಿರೋದು, ಅದನ್ನ ನಾವು ಮಾಡಿಫೈ ಮಾಡ್ಕೊಂಡಿದ್ದೀವಿ ಅಷ್ಟೇ. ಓಕೆ, ಲೈಕ್ ಮೆಟೀರಿಯಲ್ಸ್ ಕನ್ಸ್ಟ್ರಕ್ಷನ್ಸ್ ಅದು ಕೂಡ ಕೆಮಿಸ್ಟ್ರಿ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ನಮಗೆ ಟೈಪ್ಸ್ ಆಫ್ ಮೆಟೀರಿಯಲ್ಸ್ ಇದೆ. ಒಂದು ಮ್ಯಾಕ್ರೋಸ್ಕೋಪಿಕ್ ಇರ್ಬೋದು, ಇನ್ನೊಂದು ಮೈಕ್ರೋಸ್ಕೋಪಿಕ್ ಇರ್ಬೋದು. ಮ್ಯಾಕ್ರೋಸ್ಕೋಪಿಕ್ ಅಂದರೆ ದ ವರ್ಲ್ಡ್ ಇನ್ ವಿಚ್ ಆಬ್ಜೆಕ್ಟ್ಸ್ ಆರ್ ಲಾರ್ಜ್ ಎನಫ್ ಟು ಸಿ. ದೊಡ್ಡದಾಗಿರ್ತಕ್ಕಂತಹ ಮೆಟೀರಿಯಲ್ಸ್ಗಳನ್ನ ನಾವು ಮ್ಯಾಕ್ರೋಸ್ಕೋಪಿಕ್ ಅಂತ ಕರಿತೀವಿ. ತುಂಬ ಚಿಕ್ಕ ಮಟ್ಟದಲ್ಲಿ ಮಾಡೋಂಥದ್ದು ನಾವು ಮೈಕ್ರೋಸ್ಕೋಪಿಕ್ ಅಂತ ಕರಿತೀವಿ. ದಟ್ ಮೀನ್ಸ್ ದ ವರ್ಲ್ಡ್ ಇನ್ ವಿಚ್ ಆಬ್ಜೆಕ್ಟ್ಸ್ ಕ್ಯಾನ್ ಓನ್ಲಿ ಬಿ ಸೀನ್ ಅಂಡರ್ ಮ್ಯಾಗ್ನಿಫಿಕೇಶನ್. ಓಕೆ, ನಿಮಗೆ ಗೊತ್ತಿರಲಿ ಕಾಲ ಹೇಗೆ ಬಂದ್ಬಿಟ್ಟಿದೆ ಅಂದರೆ ಟೆಕ್ನಾಲಜಿ, ನಮಗೆ ಹಾರ್ಟಲ್ಲಿ ಏನಾದರೂ ಪ್ರಾಬ್ಲಮ್ ಇದೆ, ಸರಿಯಾಗಿ ಬೀಟ್ ಆಗ್ತಾ ಇಲ್ಲ ಅಂದರೆ ನಾವಲ್ಲಿ ಪೇಸ್ ಮೇಕರ್ ಇಡ್ತೀವಿ. ಪೇಸ್ ಮೇಕರ್ ಎಷ್ಟಿರುತ್ತೆ, ಇಷ್ಟು ಚಿಕ್ಕದು. ಓಕೆ, ಸೊ ಇನ್ನೂ ಇತ್ತೀಚೆಗೆ ರೀಸೆಂಟ್ ಅಡ್ವಾನ್ಸ್ಮೆಂಟ್ ಹೇಗೆ ಬಂದಿದೆ ಅಂದರೆ ನೀವು ಡಾಕ್ಟರ್ ಹತ್ರ ಹೋಗೋ ಅವಶ್ಯಕತೆನೇ ಇಲ್ಲ. ನಿಮ್ಮ ಬಾಡಿಯಲ್ಲೇ ಒಂದು ಚಿಕ್ಕ ನ್ಯಾನೋ ಚಿಪ್ನ ಇನ್ಸರ್ಟ್ ಮಾಡಿಬಿಡ್ತಾರೆ. ನಿಮಗೆ ಇನ್ನೊಂದು 5 ಮಿನಿಟ್ಸಲ್ಲಿ ಹಾರ್ಟ್ ಅಟ್ಯಾಕ್ ಆಗುತ್ತೆ ಅನ್ನೋ ಮೆಸೇಜು ನಿಮ್ಮ ಡಾಕ್ಟರ್ ಮೊಬೈಲ್ಗೆ ಅಪ್ಲಿಕೇಶನ್ ಮುಖಾಂತರ ಹೋಗುತ್ತೆ. ಓಕೆ, ಇಷ್ಟು ಅಡ್ವಾನ್ಸ್ ಆಗೋದಕ್ಕೆ ಕಾರಣ ಏನಂದರೆ ಬಿಕಾಸ್ ಆಫ್ ಮೆಟೀರಿಯಲ್ ಸೈನ್ಸ್. ದಟ್ ಮೆಟೀರಿಯಲ್ ಸೈನ್ಸ್ ಕಮ್ಸ್ ಅಂಡರ್ ಕೆಮಿಸ್ಟ್ರಿ. ಓಕೆ, ದಟ್ ಈಸ್ ಮೈಕ್ರೋಸ್ಕೋಪಿಕ್. ನೆಕ್ಸ್ಟ್ ಎನರ್ಜಿ. Chemists play an essential role in the finding ways to conserve, produce and store energy. ನೋಡಿ ಕೆಮಿಸ್ಟ್ಸ್ ಯಾವಾಗಲೂ ಎದ್ದು ಇನ್ವೆಸ್ಟ್ ಮಾಡ್ತಾ ಇರ್ತಾರೆ ಅಂದರೆ ಎನ್ವಿರಾನ್ಮೆಂಟಿಗೆ ತೊಂದರೆ ಆಗದೆ ಗ್ರೀನ್ ಕೆಮಿಸ್ಟ್ರಿ, ಐ ಮೀನ್ ಏನೂ ಹಾರ್ಮ್ ಆಗದೆ ಎಷ್ಟು ರಿಡ್ಯೂಸ್ ಮಾಡೋದಕ್ಕೆ ಸಾಧ್ಯ ಅಂತ ನೋಡ್ತಾ ಇರ್ತಾರೆ. ಎನರ್ಜಿನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ತಾರೆ, ವೇಸ್ಟ್ ಮಾಡ್ತಾರೆ. ಓಕೆ, ಸೊ ಇದು ಕೂಡ ಕೆಮಿಸ್ಟ್ರಿನ ಒಂದು ಧ್ಯೇಯ ಆಗಿರುತ್ತೆ. ಸೊ ದಟ್ ಈಸ್ ಎನರ್ಜಿ. ಕೆಮಿಸ್ಟ್ ಪ್ಲೇ ಅನ್ ಎಸೆನ್ಷಿಯಲ್ ರೋಲ್ ಇನ್ ಫೈಂಡಿಂಗ್ ವೇಸ್ ಟು ಕನ್ಸರ್ವ್ ಅಂದರೆ ಎನರ್ಜಿನ ಉಳಿಸ್ಕೊಳ್ಬೇಕು, ಪ್ರೊಡ್ಯೂಸ್ ಅಥವಾ ಉತ್ಪಾದಿಸೋದು, ಆ್ಯಂಡ್ ಸ್ಟೋರ್ ಎನರ್ಜಿ ಅಂದರೆ ಸ್ಟೋರ್ ಮಾಡೋದಕ್ಕೆ ನಾವು ಕೆಮಿಸ್ಟ್ರಿ ಫೀಲ್ಡ್ನ ಯೂಸ್ ಮಾಡ್ತೀವಿ. ಇದೆಲ್ಲ ಫೀಲ್ಡ್ ಹೇಗೆ ಬರುತ್ತೆ ಅಂದರೆ ನಿಮಗೆ ಥರ್ಮೋಡೈನಮಿಕ್ಸ್ ಆ್ಯಂಡ್ ಕೆಮಿಕಲ್ ಕೈನೆಟಿಕ್ಸ್ ಅಂತ ಈ ಚಾಪ್ಟರ್ಸ್ಗಳು ಬರ್ತವೆ PUC ಲಿ. ಇದೆಲ್ಲ ಇದ್ರ ಬಗ್ಗೆ ನೀವು ಇನ್ ಡೀಟೇಲ್ ಆಗಿ ಸ್ಟಡಿ ಮಾಡ್ತೀವಿ. ಓಕೆ, ಸೊ ನಾವು ವೆರಿ ಇಂಪಾರ್ಟೆಂಟ್, ಸದ್ಯಕ್ಕೆ ಕರೋನಾ ಪೀರಿಯಡ್ ನಡೀತಾ ಇದೆ ಅಲ್ವಾ, ಎಷ್ಟು ಕಷ್ಟಪಡ್ತಾ ಇದ್ದೀವಿ ಅಂದರೆ ವ್ಯಾಕ್ಸಿನಿಗೋಸ್ಕರ ಎಲ್ಲರೂ ಹೊಡೆದಾಡ್ತಾರೆ. ಸೊ ಡಾಕ್ಟರ್ ಅಂದ ತಕ್ಷಣ ನಮಗೇನು ಅನಿಸ್ಬಿಡುತ್ತೆ, ಎಲ್ಲ ಹೊರಗೆ ಮಾಡ್ಬಿಡ್ತಾರೆ. ಸೊ ಡಾಕ್ಟರ್ ಮಾಡೋದೇನು ಅಂದರೆ ರೋಗ ಯಾವುದೋ ಅದಕ್ಕೆ ಏನು ಕೊಡಬೇಕು ಅನ್ನೋದು ಅವ್ರಿಗೆ ಗೊತ್ತು ಅಲ್ವಾ. ಅದು ಏನು ಕೊಡಬೇಕು ಅಂತಿದೆಯಲ್ಲ ದಟ್ ಈಸ್ ಮೆಡಿಸಿನ್. ಓಕೆ, ಈ ಮೆಡಿಸಿನ್ ಏನಿದೆ ಔಷಧಿ ಇದೆಲ್ಲ ಆಗಿರೋದು ಯಾವ್ದ್ರಿಂದ ಅಂದರೆ ಕೆಮಿಕಲ್ಸ್. ಸೊ ಈ ಕೆಮಿಕಲ್ಸ್ ಯಾರು ಅಂದರೆ ಕೆಮಿಸ್ಟ್ರಿ. ಓಕೆ, ಸೊ ಇವತ್ತು ಇಡೀ ಜೀವನ ಐ ಮೀನ್ ಲೈಫ್ ನಡೀತಾ ಇದೆ ಅಂದರೆ ಒಂದು ಬೇಸಿಕ್ ಆಗಿ ನಮಗೆ ಬೇಕಿರೋಂಥ ಥಿಂಗ್ ಯಾವುದು ಅಂದರೆ ಮೆಡಿಸಿನ್. ಅಂತ ಮೆಡಿಸಿನ್ ಫೀಲ್ಡ್ ಯಾವುದಕ್ಕೆ ರಿಲೇಟ್ ಆಗುತ್ತೆ ಅಂದರೆ ಕೆಮಿಸ್ಟ್ರಿ. ದಟ್ ಈಸ್ ಮೆಡಿಸಿನ್. ಕೆಮಿಸ್ಟ್ರಿ ಸಪ್ಲೈಸ್ ದ ಮೆಡಿಸಿನ್ ಮೆಟೀರಿಯಲ್ಸ್ ಆ್ಯಂಡ್ ಟೆಕ್ನಾಲಜಿ ದಟ್ ಡಾಕ್ಟರ್ಸ್ ಯೂಸ್ ಟು ಟ್ರೀಟ್ ದೇರ್ ಪೇಷಂಟ್ಸ್. ಓಕೆ, ನೆಕ್ಸ್ಟ್ ಇನ್ನೊಂದು ಬಯೋಟೆಕ್ನಾಲಜಿ. ಇದು ಕೂಡ ಇಂಟರ್ ರಿಲೇಟೆಡ್ ಕೆಮಿಸ್ಟ್ರಿಗೆ. ನಾನು ನಿಮಗೆ ಹೇಳಿದ್ದೀನಿ ಕೂಡ. ಬಯೋಟೆಕ್ನಾಲಜಿ ಅಂದರೆ ಅಪ್ಲೈಸ್ ಸೈನ್ಸ್ ಟು ಪ್ರೊಡ್ಯೂಸ್ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಆ್ಯಂಡ್ ಪ್ರೋಸೆಸಸ್. ಓಕೆ, ಸೊ ಇದು ನಮಗೆ ಬರೀ ಮನುಷ್ಯರು ಅಂತ ಅಷ್ಟೇ ಅಲ್ಲ, ಮನುಷ್ಯರು ಮತ್ತು ಸಸ್ಯಗಳು ಏನಿದೆ ಪ್ಲಾಂಟ್ಸ್ ಇದೆ ಇವೆರಡಕ್ಕೂ ರಿಲೇಟೆಡ್ ಇರುವಂಥ ಒಂದು ಬ್ರಾಂಚ್ ದಟ್ ಈಸ್ ಬಯೋಟೆಕ್ನಾಲಜಿ. ಓಕೆ, ಸೊ ನೆಕ್ಸ್ಟ್ ಕೆಮಿಸ್ಟ್ರಿ ಫಾರ್ ಆ್ಯಂಡ್ ವೈಡ್ ಟಾಪಿಕಲ್ಲಿ ನಮಗೆ ಅಗ್ರಿಕಲ್ಚರ್ ಸೆಕ್ಟರಲ್ಲಿ ಕೆಮಿಸ್ಟ್ರಿಯ ಪಾತ್ರ ಏನು ಅಂತ ನೋಡಿ. ಸಿ ಹಿಯರ್ ಅಗ್ರಿಕಲ್ಚರ್. Chemistry help to develop more productive crops and safer, more effective ways to protect crops. ನಿಮ್ಗೆ ಗೊತ್ತಿದೆ ಈಗಿನ ಕಾಲದಲ್ಲಿ ಗೊಬ್ಬರ
ಅಥವಾ ಇನ್ಸೆಕ್ಟಿಸೈಡು, ಪೆಸ್ಟಿಸೈಡು, ಹರ್ಬಿಸೈಡ್ಸು ಇಲ್ಲ ಅಂದರೆ ನಮಗೆ ಒಳ್ಳೆ ಇಳುವರಿ ಇರತಕ್ಕಂತಹ ಬೆಳೆ ಬೆಳೆಯೋದು ಕಷ್ಟ ಅಲ್ವಾ. ಸೊ ಇದಕ್ಕೆಲ್ಲ ಕಾರಣ ಯಾರು ಅಂದರೆ ಕೆಮಿಸ್ಟ್ರಿ ಒಂದು ಬ್ರಾಂಚ್, ದಟ್ ಈಸ್ ಅಗ್ರಿಕಲ್ಚರಲ್ಲಿ ಕೆಮಿಕಲ್ಸ್ನ ಹೇಗೆ ಯೂಸ್ ಮಾಡ್ತಾರೆ. ಏನೇನು ಮಾಡ್ಬೋದು ನಾವು? ಸಿ ಸಾಯಿಲ್ ಕ್ವಾಲಿಟಿ ಟೆಸ್ಟಿಂಗ್ ಟು ಇಂಪ್ರೂವ್ ಸಾಯಿಲ್. ನಿಮ್ಮ ಮಣ್ಣಿನ ಫಲವತ್ತತೆ ಕಮ್ಮಿ ಆಗಿದೆ ಅಂದರೆ ಅದನ್ನು ಇನ್ಕ್ರೀಸ್ ಮಾಡೋದು ಹೇಗೆ ಅನ್ನೋದಕ್ಕೆ ನಮ್ಮ ಹತ್ರ ಕೆಮಿಕಲ್ಸ್ ಇದೆ. ಓಕೆ, ಸೊ ಅದನ್ನು ಹಾಕಿದಾಗ ನಿಮ್ಮ ಭೂಮಿಯ ಫಲವತ್ತತೆ ಹೆಚ್ಚಾಗ್ತದೆ, ಇಳುವರಿ ಕೂಡ ಜಾಸ್ತಿ ಬರುತ್ತೆ. ಸೊ ದಟ್ ಈಸ್ ಸಾಯಿಲ್ ಕ್ವಾಲಿಟಿ ಟೆಸ್ಟಿಂಗ್ ಟು ಇಂಪ್ರೂವ್ ಸಾಯಿಲ್. ನೆಕ್ಸ್ಟ್, ಆಡಿಂಗ್ ಫರ್ಟಿಲೈಸರ್ಸ್ ಟು ದಿ ಸಾಯಿಲ್. ಓಕೆ, ಗೊಬ್ಬರಗಳು ನೀವು ಹಾಕಿದಷ್ಟು ನಿಮಗೆ ಬೆಳೆಯ ಇಳುವರಿ ಜಾಸ್ತಿ ಆಗ್ತದೆ ಅಲ್ವಾ. ಸೊ ಈ ಗೊಬ್ಬರ ನಿಮಗೆ ಫರ್ಟಿಲೈಸರ್ಸ್ ಪ್ರಿಪೇರ್ ಮಾಡೋದು ಕೂಡ ಕೆಮಿಕಲ್ಸ್ ಅಂತ, ದಟ್ ಈಸ್ ಕೆಮಿಸ್ಟ್ರಿ. ಸೊ ನಾವು ಡೆವಲಪಿಂಗ್ ಹರ್ಬಿಸೈಡ್ಸ್ ಟು ಪ್ರಿವೆಂಟ್ ವೀಡ್ಸ್. ನೋಡಿ, ಗೊಬ್ಬರ ಹಾಕ್ಬಿಟ್ಟಿವೆ ಅಂದ ತಕ್ಷಣ ಸಿಕ್ಕಾಪಟ್ಟೆ ಬೇರೆ ಬೇರೆ ಬೇಕಿದ್ದವೆಲ್ಲ ಬೆಳೆದ್ಬಿಡ್ತವೆ. ನೀವೆಲ್ಲ ಕರಿತಿರೋದಕ್ಕೆ ಏನಂತ? ಕಳೆ ಅಂತ ಅಲ್ವಾ. ವೀಡ್ಸ್ ಅಂದ್ರೆ ಕಳೆ ಅಂತ. ಈ ಕಳೆನ ರಿಮೂವ್ ಮಾಡೋದಕ್ಕೆ ಕೂಡ ನಮ್ಮ ಹತ್ರ ಹರ್ಬಿಸೈಡ್ಸ್ ಕೂಡ ಇದೆ. ಓಕೆ, ಹರ್ಬಿಸೈಡ್ಸ್ ಅಂದ್ರೆ ಕಳೆನಾಶಕ ಅಂತ. ಓಕೆ, ಸೊ ನೆಕ್ಸ್ಟ್, ಡೆವಲಪಿಂಗ್ ಇನ್ಸೆಕ್ಟಿಸೈಡ್ಸ್ ಟು ಕಿಲ್ ಪೆಸ್ಟ್ಸ್. ಬೆಳೆ ಚೆನ್ನಾಗಿ ಬಂದಿದೆ ಅಂದ್ರೆ ನಿಮಗೆಲ್ಲ ಗೊತ್ತಿದೆ ತೊಂದರೆ ಏನು ಅಂದ್ರೆ ಇನ್ಸೆಕ್ಟ್ಸ್. ಓಕೆ, ಕೀಟಗಳು ದಾಳಿ ಮಾಡಿದೆ. ಇವುಗಳಿಂದ ತಪ್ಪಿಸ್ಬೇಕು ಅಂದ್ರೆ ಅವಕ್ಕೆ ನಾವು ಔಷಧಿ ಸಿಂಪಡಣೆ ಮಾಡಬೇಕು. ಒಬ್ಬರು ನಾವು ಕೀಟನಾಶಕ ಇಂಗ್ಲಿಷಲ್ಲಿ ಇನ್ಸೆಕ್ಟಿಸೈಡ್ಸ್. ಓಕೆ, ಸೊ ನೆಕ್ಸ್ಟ್, ಡೆವಲಪಿಂಗ್ ಅದರ್ ಕೆಮಿಕಲ್ಸ್ ಟು ಪ್ರಿವೆಂಟ್ ಪ್ಲಾಂಟ್ ಡಿಸೀಸ್. ಬೆಳೆಗೆ ಬರೋಂಥ ಬೇರೆ ಬೇರೆ ರೋಗಗಳನ್ನ ನಿರ್ಮೂಲನೆ ಮಾಡೋದಕ್ಕೋಸ್ಕರ ಕೂಡ ನಾವು ಕೆಮಿಕಲ್ಸ್ಗಳನ್ನ ಬಳಸ್ತೀವಿ. ದಟ್ಸ್ ಆಲ್ಸೋ ಫ್ರಮ್ ಕೆಮಿಸ್ಟ್ರಿ. ಓಕೆ, ಬಯೋಕೆಮಿಸ್ಟ್ ಮಾಡಿಫೈ ದ ಜೀನ್ಸ್ ಆಫ್ ಪ್ಲಾಂಟ್ಸ್. ನೋಡಿ, ನಾವು ಯಾವಾಗ ಒಂದೇ ಥರ ತಳಿ ಅಂತ ಮಾಡ್ಕೊಂಡು ಹೋದ್ರೆ ನಮಗೆ ಬರ್ತಾ ಇಳುವರಿ ಕಡಿಮೆ ಆಗ್ತದೆ. ಓಕೆ, ಬೇರೆ ಬೇರೆ ತಳಿಗಳನ್ನ ನಾವು ಉತ್ಪಾದನೆ ಮಾಡಬೇಕು ಅಂದರೆ ನಮಗೆ ತಳಿ ಶಾಸ್ತ್ರದ ಬಗ್ಗೆ ಒಂದು ಜ್ಞಾನ ಇರಬೇಕು. ಕಾಲ್ ಇಟ್ ಆಸ್ ಜೆನೆಟಿಕ್ಸ್ ಅಂತ ಹೇಳ್ತೀವಿ. ಇದು ಬಯೋಟೆಕ್ನಾಲಜಿ ಅಥವಾ ಬಯಾಲಜಿ ಕಾನ್ಸೆಪ್ಟ್ಸ್ ಅಲ್ಲಿ ಬರುತ್ತೆ. ಬಟ್ ಇಲ್ಲಿ ಕೆಮಿಕಲ್ಸ್ ತುಂಬಾ ಯೂಸ್ ಮಾಡ್ತಾ ಇರೋದ್ರಿಂದ ಇಟ್ ರಿಲೇಟೆಡ್ ಟು ಕೆಮಿಸ್ಟ್ರಿ ಆಲ್ಸೋ. ದಟ್ಸ್ ವೈ ಬಯೋಕೆಮಿಸ್ಟ್ ಮಾಡಿಫೈ ದ ಜೀನ್ಸ್ ಆಫ್ ಪ್ಲಾಂಟ್ಸ್. ಓಕೆ, ಸೊ ಇದಿಷ್ಟು ಕೆಮಿಸ್ಟ್ರಿ ಎಲ್ಲೆಲ್ಲಿ ಯೂಸ್ ಆಗುತ್ತೆ. ಸೊ ಲಾಸ್ಟ್ ನಿಮಗೆ ಅನಿಸ್ಬೋದು ಕೆಮಿಸ್ಟ್ರಿ ಅಂತ ಕೆಮಿಕಲ್ಸು ಎಲ್ಲ ಇವರು ಹಾಳು ಮಾಡೋದಕ್ಕೆ ಇರೋದು. ನೋ, ಯಾವಾಗಲೂ ನಾವೇನಾದ್ರು ಒಂದು ಪ್ರಿಪೇರ್ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಎನ್ವಿರಾನ್ಮೆಂಟ್ಗೆ ಎಷ್ಟು ಸಾಧ್ಯನೋ ಅಷ್ಟು ಪೊಲ್ಯೂಷನ್ ಅಥವಾ ಇನ್ನೊಂದೇನೋ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಮೈಂಡಲ್ಲಿ ಇರುತ್ತೆ. ವಿ ಕಾಲ್ ಇಟ್ ಆಸ್ ಅ ಗ್ರೀನ್ ಕೆಮಿಸ್ಟ್ರಿ ಅಂತ. ಓಕೆ, ಸೊ ಈ ಇಂಥದಕ್ಕೆ ನಾವು ಯೂಸ್ ಮಾಡೋಂಥ ಒಂದು ಕಾರಣ ಏನು ಅಂದರೆ ಎನ್ವಿರಾನ್ಮೆಂಟಲ್ಲಿ ಕೆಮಿಸ್ಟ್ ಐಡೆಂಟಿಫೈ ಪೊಲ್ಯೂಟೆಂಟ್ಸ್ ಆ್ಯಂಡ್ ಪ್ರಿವೆಂಟ್ ಪೊಲ್ಯೂಷನ್. ಎಲ್ಲೆಲ್ಲಿ ಪೊಲ್ಯೂಷನ್ ಆಗ್ತಾ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಎಷ್ಟು ಸಾಧ್ಯನೋ ಅಷ್ಟು ರಿಡ್ಯೂಸ್ ಮಾಡೋದಕ್ಕೆ ನಮ್ಮ ಕೆಮಿಕಲ್ ಟ್ರಾನ್ಸ್ಫರ್ ಏನೇನು ಸಾಧ್ಯ ಅದನ್ನು ಮಾಡ್ತೀವಿ. ಸೊ ದಟ್ ಈಸ್ ಪ್ರಿವೆನ್ಷನ್ ಆಫ್ ಎನ್ವಿರಾನ್ಮೆಂಟಲ್ ಪೊಲ್ಯೂಷನ್. ಓಕೆ, ಇಷ್ಟು ಫೀಲ್ಡು ಮತ್ತು ಅಪ್ಲಿಕೇಶನ್ ಆಫ್ ಕೆಮಿಸ್ಟ್ರಿ. ಓಕೆ, ಸೊ ಈಗ ನಾನು ನಿಮಗೆ ಹೇಳ್ತಾ ಬಂದೆ ಏನು ಅಂದರೆ ಇಷ್ಟು ಟಾಪಿಕ್ಸ್ಗಳು ಗೊತ್ತಿರಬೇಕು ನಿಮಗೆ, ಕರೆಕ್ಟಾ? ಸೊ ಫ್ರಮ್ ದಿ ಫಸ್ಟ್ ಡೇ ಇವತ್ತು ನಾವು ನಿಮಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇರ್ತಕ್ಕಂಥ ಟಾಪಿಕ್ ಯಾವುದು ಅಂದರೆ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ ಯಾಕೆ ಅವಶ್ಯಕತೆ ಇದೆ ಅಂದರೆ ಒಂದು ಯಾವುದೇ ಆಗಲಿ ಫುಲ್ಲಿ ಕ್ಲಾಸಿಫೈಡ್ ಆಗಿ ಸಪ್ರೇಟ್ ಆಗಿದ್ದರೆ ಮಾತ್ರ ನಾವು ಅದನ್ನು ಆಪ್ಟ್ ಮಾಡ್ಕೊಳ್ಳೋದಕ್ಕೆ ಸ್ಟಡಿ ಮಾಡೋದಕ್ಕೆ ಯೂಸ್ ಆಗುತ್ತೆ. ಓಕೆ, ಸೊ 120 118 ಎಲಿಮೆಂಟ್ಸ್ಗಳು ನಮ್ಮ ಹತ್ರ ಏನಿದ್ದಾವೆ ಇವನ್ನೆಲ್ಲ ಸುಮ್ಮನೆ ಗುಡ್ಡೆ ಹಾಕೊಂಡು ನಾವು ಸ್ಟಡಿ ಮಾಡ್ಕೊಂಡು ಕೂತ್ಕೊಂಡ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಇಂಥವನ್ನ ಒಂದು ಪರ್ಟಿಕ್ಯುಲರ್ ಆಗಿ ಡಿವೈಡ್ ಮಾಡಿ ಅವುಗಳ ಕ್ಯಾರೆಕ್ಟರ್ ಅಥವಾ ಫಿಸಿಕಲ್ ಪ್ರಾಪರ್ಟಿನ, ಕೆಮಿಕಲ್ ಪ್ರಾಪರ್ಟಿನ, ಇನ್ಯಾವುದೋ ಪ್ರಾಪರ್ಟಿನ ಇಟ್ಕೊಂಡು ಅದನ್ನು ನೀಟಾಗಿ ನಾವು ಡಿವೈಡ್ ಮಾಡಿಬಿಟ್ಟು ಒಂದೊಂದು ಪ್ಲೇಸಲ್ಲಿ ಅವನ್ನ ಅಲರ್ಟ್ ಮಾಡಿದ್ರೆ ಅವನ್ನ ಸ್ಟಡಿ ಮಾಡಬೇಕು ನಮ್ಗೆ ಏನಾಗುತ್ತೆ ಈಸಿ ಆಗುತ್ತೆ. ಸೊ ಇಂಥ ಈಸಿ ಮಾಡ್ಕೊಳ್ಳೋದಕ್ಕೋಸ್ಕರ ಒಂದಷ್ಟು ಕೆಮಿಸ್ಟ್ಗಳು, ಓಕೆ, ಸೈಂಟಿಸ್ಟ್ಗಳು ಎಲ್ಲರೂ ಸೇರಿಕೊಂಡು ಎಲಿಮೆಂಟ್ಸ್ಗಳನ್ನ ಕ್ಲಾಸಿಫಿಕೇಶನ್ ಮಾಡೋದಕ್ಕೆ ಟ್ರೈ ಮಾಡ್ತಾರೆ. ಸೊ ಅದು ಮಾಡಿದಂಥ ಸಂದರ್ಭದಲ್ಲಿ ಆದಂತಹ ಬೆಳವಣಿಗೆಗಳು ಏನಿದೆ ಅಂತ ನೋಡಿದ್ರೆ ಇಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ, ಸೊ ಈ ಚಾಪ್ಟರ್ಲಿ ನಾವು ಎಲಿಮೆಂಟ್ಸ್ನ ಯಾಕೆ ಕ್ಲಾಸಿಫೈ ಮಾಡಬೇಕು, ಓಕೆ, ಯಾರ್ಯಾರು ಈ ಥರ ಕ್ಲಾಸಿಫೈ ಮಾಡೋದಕ್ಕೆ ಕೈ ಹಾಕಿದ್ರು, ಲೈಕ್ ದೋಬರೆನರ್ ಇರ್ಬೋದು, ದೋಬರೆನರ್ಸ್ ಲಾ ಆಫ್ ಟ್ರಯಾಡ್ಸ್ ಇರ್ಬೋದು, ನ್ಯೂಲ್ಯಾಂಡ್ಸ್ ಲಾ ಆಫ್ ಆಕ್ಟೇವ್ಸ್ ಇರ್ಬೋದು, ಅಥವಾ ಮೆಂಡಲೀವ್ಸ್ ಪೀರಿಯಾಡಿಕ್ ಟೇಬಲ್ ಇರ್ಬೋದು, ಅಥವಾ ಮಾಡರ್ನ್ ಪೀರಿಯಾಡಿಕ್ ಟೇಬಲ್ ಇರ್ಬೋದು. ಇದೆಲ್ಲ ಹೇಗೆ ಬಂತು, ಹೇಗೆ ಸಾಧ್ಯ ಆಯಿತು, ಇದೆಲ್ಲ ಬಂದಾದಮೇಲೆ ಫಿಸಿಕಲ್ ಪ್ರಾಪರ್ಟೀಸ್ಗಳು ಹೇಗಿದೆ, ಕೆಮಿಕಲ್ ಪ್ರಾಪರ್ಟೀಸ್ಗಳು ಹೇಗಿದೆ, ಓಕೆ, ಸೊ ಇವುಗಳು ಯಾವುಗಳು ಇನ್ಫ್ಲುಯೆನ್ಸ್ ಮೇಲೆ ಇವೆಲ್ಲ ಈ ಥರ ಬಿಹೇವ್ ಮಾಡ್ತವೆ, ಇದನ್ನೆಲ್ಲ ಸಂಪೂರ್ಣವಾಗಿ ಸ್ಟಡಿ ಮಾಡುವಂಥ ಚಾಪ್ಟರ್ ದಟ್ ಇಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಸೊ ಇದು ನಿಮ್ಮ ಫಸ್ಟ್ ಇಯರಲ್ಲಿ ಮತ್ತೆ ಬರ್ತಾ ಇರೋದ್ರಿಂದ, ನಿಮ್ಮ ಲೋಯರ್ ಕ್ಲಾಸಲ್ಲಿ ನೀವು ಸ್ಟಡಿ ಮಾಡಿರೋದ್ರಿಂದ ಇವೆರಡನ್ನು ನಾವು ಕನೆಕ್ಟ್ ಮಾಡಬೇಕಾದ್ರಿಂದ ಈ ಬ್ರಿಡ್ಜ್ ಕೋರ್ಸ್ನ ಫಸ್ಟ್ ಟಾಪಿಕ್ ಆಗಿ ನಾವು ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್ನ ಸ್ಟಾರ್ಟ್
ಓಕೆ. ಸೊ ಫಸ್ಟ್ ಡೇ ಇಂಟ್ರೊಡಕ್ಷನ್ ರಿಗಾರ್ಡಿಂಗ್ ಕೆಮಿಸ್ಟ್ರಿ ಕೊಟ್ಟಿದ್ದೀನಿ. ಸೊ ಫ್ರಮ್ ನೆಕ್ಸ್ಟ್ ಆನ್ವರ್ಡ್ಸ್ ವಿ ವಿಲ್ ಸ್ಟಾರ್ಟ್ ವಿತ್ ದಿಸ್ ಚಾಪ್ಟರ್, ದಟ್ ಈಸ್ ಕ್ಲಾಸಿಫಿಕೇಶನ್ ಆಫ್ ಎಲಿಮೆಂಟ್ಸ್. ಓಕೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ನಿಮ್ಮ ಹತ್ರ ಏನಾದರೂ ಸೋರ್ಸ್ ಇದ್ದರೆ ಒಂದ್ಸತಿ ರಿವೈಸ್ ಮಾಡಿ, ಸೊ ದಟ್ ನಾನು ನಿಮ್ಮ ಹತ್ರ ಇಂಟ್ರಾಕ್ಟ್ ಮಾಡಬೇಕಾದ್ರೆ ಸೊ ಈಸಿಯಾಗಿ ನಾವಿಬ್ಬರು ಕನೆಕ್ಟ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಸೊ ಇಷ್ಟೊತ್ತು ಸಮಾಧಾನವಾಗಿ ಕ್ಲಾಸ್ನ ನೋಡಿದಂಥ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.